Hello guys, yes, diploma in pharmacy dovre. Here let's discuss about the very important question with answers of social pharmacy. ನೋಡ್ರಿ ಇದರ ನೋಟ್ಸು ನಿಮಗೆ ಆಲ್ರೆಡಿ ಹೇಳಿದೆ. ನಾನು ಕೆಲವು ಜನ ಪೇ ಮಾಡಿದ್ದಾರೆ, ಅವ್ರಿಗೆ ನೋಟ್ಸ್ ಆಲ್ರೆಡಿ ನಾನು ಪ್ರೊವೈಡ್ ಮಾಡಿದ್ದೇನೆ. ಓಕೆ, ಭಾಳ ರೊಕ್ಕ ಇಲ್ಲ, ಓನ್ಲಿ 100 rupees ನೋಟ್ಸು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದರಲ್ಲಿ ಇದಾವೆ. ಓಕೆ, ಈ ಕ್ವಶನ್ಸ್ ನೀವು ಏನು 26 ಕ್ವಶನ್ಸ್ ಅದಾವಲ್ಲ, ಇಷ್ಟು ನೀವು ಕುಂದು ಪ್ರಾಕ್ಟೀಸ್ ಮಾಡಿದರೆ ದೀಸ್ ಆರ್ ಮೋರ್ ದೆನ್ ಇನಫ್ ಕ್ವಶನ್ಸ್ ಟು ಪಾಸ್ ಯುವರ್ ಎಕ್ಸಾಮಿನೇಷನ್. ಎಲ್ಲ ಅದಾವೆ ಕ್ಲಿಯರ್. ಈಗ ಇದೇ ಕ್ವಶನ್ಸ್ ನಾವು ಏನು ಮಾಡೋಣ ಅಂತ ಹೇಳಿದರೆ ಡಿಸ್ಕಸ್ ಮಾಡೋಣ. ನಿಮಗೆ ಹೇಳಿದ್ದೆ ನಾನು ಈ ಕ್ವಶನ್ಸ್ ನಾನು ನಿಮಗೆ ಡಿಸ್ಕಸ್ ಮಾಡ್ತಾರೆ ಅಂಥೇಳಿ. ಈಗ ಇದೇ ಕ್ವಶನ್ಸು ಡಿಸ್ಕಸ್ ಮಾಡೋಣ. ಹೇಗೆ ಈ ಏನು ಕ್ವಶನ್ ಬಂದರೆ ಏನು ಬರೀಬೇಕು ನಾವು. ಓಕೆ, ಈಗ ಫಾರ್ ಅನ್ ಎಕ್ಸಾಂಪಲ್ ದೇ ಹ್ಯಾವ್ given one question. If you are not getting that question means then how can you manage that question in the examination. ಇವೆಲ್ಲ ಟ್ರಿಕ್ಸು ಈ ವಿಡಿಯೋಸ್ದಲ್ಲಿ ಹೇಳ್ತೇನೆ ರೀ. ಅದಕ್ಕೆ ವಿಡಿಯೋ ಲಾಸ್ಟ್ವರೆಗೆ ನೋಡಬೇಕು. ವಿಡಿಯೋ ಲೆಂದಿ ಆಗ್ಬೋದು, ಆದರೆ ನಿಮ್ಮದು ಒಳ್ಳೆಯದಕ್ಕೆ ವಿಡಿಯೋ ಇದು, ಅಂದರೆ ನಿಮ್ಮ ನಾಲೆಜ್ ಪರ್ಪಸ್ ವಿಡಿಯೋ. ಆಮೇಲೆ ಕಡೆ ಎಕ್ಸಾಮಿಗಿನಲ್ಲಿ ನೀವು ಪಾಸ್ ಆಗಬೇಕಂತ ಹೇಳಿದರೆ ಈ ವಿಡಿಯೋ ನೋಡಬೇಕು ಸೋಷಿಯಲ್ ಫಾರ್ಮಸಿದಲ್ಲಿ. ಹಾಗೆ ನಾನು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿನೂ ಮಾಡ್ತೇನೆ. ನಾಳೆ ಅದರದ್ದು ನೋಟ್ಸ್ ರೆಡಿ ಆಕತ್ರಿ. ನಾಳೆ ಸಾಯಂಕಾಲವರೆಗೆ ನಿಮಗೆ ನೋಟ್ಸ್ ಕೊಡ್ತೇನೆ. ಆ ನೋಟ್ಸಿನ ಪ್ರೈಸು 100 rupees. ಅದು ಭಾಳ ಚೆನ್ನಾಗಿದೆ ನೋಟ್ಸು. ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ನಿಮಗೆ ಇನ್ನೂ ಒಂದು ಏನಾಗೈತೆ ಅಂತ ಹೇಳಿದರೆ, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ 1 ಮತ್ತು 2 ಎರಡೂ ಸೇರಿಸಿ ಫಸ್ಟ್ ಇಯರ್ನಲ್ಲಿ ಮಾಡಿಬಿಟ್ಟಿದ್ದಾರೆ. ಮೊದಲು ಹೆಂಗಿತ್ತು ಅಂದರೆ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ 1 ಡಿಪ್ಲೊಮಾ ಇನ್ ಫಾರ್ಮಸಿ ಫಸ್ಟ್ ಇಯರ್ನಲ್ಲಿ ಓದಬೇಕಿತ್ತು. ದೆನ್ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ 2 ಡಿಪ್ಲೊಮಾ ಇನ್ ಫಾರ್ಮಸಿ ಸೆಕೆಂಡ್ ಇಯರಲ್ಲಿ ಓದಬೇಕಿತ್ತು. ಈಗ ಹಂಗೆ ಮಾಡಿಲ್ಲ, ಎರಡೂ ಸೇರಿಸಿ ಕಂಬೈನ್ ಮಾಡಿ ಒಂದರಲ್ಲಿ ಕೊಟ್ಬಿಟ್ಟಾರೆ. ಹೆವಿ ಸಿಲೆಬಸ್ ಇದೆ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ. ಅದರಲ್ಲಿ ಸಮ್ ಸೆಲೆಕ್ಟೆಡ್ ಕ್ವಶನ್ಸ್ ಸೆಲೆಕ್ಟ್ ಮಾಡಿದ್ದೇನೆ. ಆ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದರೆ ದಟ್ಸ್ ಮೋರ್ ದೆನ್ ಇನಫ್. ಎಸ್, ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಕ್ವೆಶನ್ಸ್. ಎಸ್, ಇಲ್ಲಿ ನೋಡ್ರಿ, ಇಲ್ಲೇ ಫಸ್ಟ್ ಡಿಫೈನ್ ಆ್ಯಂಡ್ ಕ್ಲಾಸಿಫೈ ದ ಸ್ಕೋಪ್ ಆಫ್ ಸೋಷಿಯಲ್ ಫಾರ್ಮಸಿ. ಸೋಷಿಯಲ್ ಫಾರ್ಮಸಿ ಸ್ಕೋಪ್ ಏನು? ಎಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅ ಸೈನ್ಸ್, ಸೋಷಿಯಲ್ ಫಾರ್ಮಸಿ ಅಂದರೆ ಅ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸೋಷಿಯಲ್ ಆಸ್ಪೆಕ್ಟ್ಸ್ ಆಫ್ ದ ಪ್ರೊಫೆಷನ್ ಆಫ್ ಫಾರ್ಮಸಿ ಈಸ್ ಕಾಲ್ಡ್ ದ ಸೋಷಿಯಲ್ ಫಾರ್ಮಸಿ. ಓಕೆ, ಸೋಷಿಯಲ್ ಫಾರ್ಮಸಿ ಮೀನ್ಸ್ ಅದು ಒಂದು ಸೈನ್ಸು. ಅದು ಎದ್ರ ಬಗ್ಗೆ ಡೀಲ್ ಮಾಡ್ತೈತಿ? ದ್ಯಾಟ್ ಡೀಲ್ಸ್ ವಿತ್ ದ ಪ್ರೊಫೆಷನ್ ಆಫ್ ಫಾರ್ಮಸಿ. ಓಕೆ, ಸೋಷಿಯಲ್ ಆಸ್ಪೆಕ್ಟ್ಸ್, ಏನೇನು ಸೋಷಿಯಲ್ ಆಸ್ಪೆಕ್ಟ್ಸ್ ನಡೆಯಾಗುತ್ತವು. ಓಕೆ, ಸೋಷಿಯಲ್ ಆಸ್ಪೆಕ್ಟ್ಸ್ ಅಂತ ಹೇಳಿದರೆ ಏನೇನ್ರಿ? ಸೋಷಿಯಲ್ ಕೆಲಸ ಫಾರ್ಮಸಿದಲ್ಲಿ. ಫಾರ್ ಎಕ್ಸಾಂಪಲ್ ಕ್ಲಿನಿಕ್ ಓಪನ್ ಮಾಡೋದು, ಕ್ಲಿನಿಕ್ ಜನರಿಗೆ ಸಲುವಾಗಿ ಓಪನ್ ಮಾಡೋದು, ಜನ ಹೆಲ್ತ್ ಮೇಂಟೈನ್ ಮಾಡೋದು, ಅದೇ ಸೋಷಿಯಲ್ ಫಾರ್ಮಸಿಯಲ್ಲಿ. ಫಾರ್ಮಸಿ ನಾಟ್ ಓನ್ಲಿ ಸಪ್ಲೈ ಮೆಡಿಸಿನ್ಸ್, ಇಟ್ ಅಡ್ವೈಸ್ ಟು ಪಬ್ಲಿಕ್ ಟು ಮೇಂಟೈನ್ ಸೋಷಿಯಲ್ ರಿಲೇಷನ್ಶಿಪ್. ಫಾರ್ಮಸಿ ಬರೀ ಸಪ್ಲೈ ಮಾಡೋದಿಲ್ಲ ಮೆಡಿಸನು. ಓಕೆ, ಬರೀ ಮೆಡಿಕಲ್ ಶಾಪ್ ಹಿಡ್ಕೊಂಡು ಗುಳಿಗೆ ಮಾರೋದಷ್ಟೇ ಅಲ್ಲ, ದೇ ಅಡ್ವೈಸ್ ದ ಪಬ್ಲಿಕ್ ಟು ಮೇಂಟೈನ್ ದ ಸೋಷಿಯಲ್ ಫ್ರೆಂಡ್ಶಿಪ್ ಅಥವಾ ಸೋಷಿಯಲ್ ರಿಲೇಷನ್ಶಿಪ್. ದೆನ್ ಸ್ಕೋಪ್ ಆಫ್ ಸೋಷಿಯಲ್ ಫಾರ್ಮಸಿ. ಸೋಷಿಯಲ್ ಫಾರ್ಮಸಿ ಆರ್ discipline concerned with the use of medicines by consumers as well as healthcare professionals. ಓಕೆ, ಇದು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದು ಸೋಷಿಯಲ್ ಫಾರ್ಮಸಿ ಆ್ಯಸ್ ಎ ಡಿಸಿಪ್ಲಿನ್ ಕನ್ಸರ್ನ್ಡ್ ವಿತ್ ದ ಯೂಸ್ ಆಫ್ ಮೆಡಿಸಿನ್ಸ್ ಬೈ ದ ಕನ್ಸ್ಯೂಮರ್. ಯೂಸ್ ಏನು ಅದೆಲ್ಲ ಹೇಳ್ತಾರೆ ಇವರು ಕನ್ಸ್ಯೂಮರ್ಸಿಗೆ, ಆ್ಯಸ್ ವೆಲ್ ಆಸ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸು ಈ ಸೋಷಿಯಲ್ ಫಾರ್ಮಸಿ ಸಬ್ಜೆಕ್ಟು ನಮಗೆ ಹೇಳ್ತೈತಿ. ದೆನ್ ಇಟ್ ಆಲ್ಸೋ ಮೇಂಟೈನ್ಸ್ ದ ಫಾರ್ಮಾಸ್ಯೂಟಿಕಲ್ ಅಡ್ಮಿನಿಸ್ಟ್ರೇಷನ್ ಏರಿಯಾಸ್ ಲೈಕ್ ಫಾರ್ಮಸಿ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಇದೆಲ್ಲ ಮೇಂಟೈನ್ ಮಾಡ್ತೈತೆ ರೀ. ದೆನ್ ಪೇಷಂಟ್ ಸೆಂಟರ್ಡ್ ರೂಲ್ಸು ಫಾರ್ ಫಾರ್ಮಸಿ ಲೈಕ್ ಕೌನ್ಸ್ಲಿಂಗ್, ಮೆಡಿಕೇಷನ್, adherence, home medicine review etc. are well accepted. Patient centered roles for pharmacy, ಕೌನ್ಸ್ಲಿಂಗು, ಮೆಡಿಕೇಷನು, ಇದೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ? ಸೋಷಿಯಲ್ ಫಾರ್ಮಸಿ ವಿಲ್ ಮೇಂಟೈನ್. ಇದು ಏನಪ್ಪ ಬ್ರೀಫ್ ಇಂಟ್ರೊಡಕ್ಷನ್ ಸೋಷಿಯಲ್ ಫಾರ್ಮಸಿ ಬಗ್ಗೆ. ಈ ಕ್ವಶನ್ಸ್ ಮಾತ್ರ ನಿಮಗೆ ಕೇಳ್ತಾರೆ 3 marksನಲ್ಲಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪ್ಲೇನ್ ರೋಲ್ ಆಫ್ ಫಾರ್ಮಸಿಸ್ಟ್ ಇನ್ ಪಬ್ಲಿಕ್ ಹೆಲ್ತ್. ಫಾರ್ಮಸಿಸ್ಟಿನ ರೋಲ್ ಏನು ಪಬ್ಲಿಕ್ ಹೆಲ್ತ್ನಲ್ಲಿ? ನೋಡಿರಿ, ರೋಲ್ ಆಫ್ ಫಾರ್ಮಸಿಸ್ಟ್ ಇನ್ ಪಬ್ಲಿಕ್ ಹೆಲ್ತ್. ಫಸ್ಟ್ ಒನ್, ಪ್ರೊವೈಡ್ ಪಾಪ್ಯುಲೇಷನ್ ಬೇಸ್ಡ್ ಕೇರ್. ಇಲ್ಲೇನು ಮಾಡ್ಬೇಕು ನೀವು? ಪಾಪ್ಯುಲೇಷನ್, ಎಷ್ಟು ಪಾಪ್ಯುಲೇಷನ್ ಅದೋ ಮೊದಲು ನೋಡಬೇಕು. 10,000 ಪಾಪ್ಯುಲೇಷನ್ ಇದೆಯೋ, 20,000 ಇದೆಯೋ, 5,000 ಇದೆಯೋ, ಅದರ ಬೇಸಸ್ ನೀವು ಪಬ್ಲಿಕ್ಕಿಗೆ ಪ್ರೊವೈಡ್ ಮಾಡಬೇಕು. ಏನು ಪ್ರೊವೈಡ್ ಮಾಡಬೇಕು? ಸೋಷಿಯಲ್ ಇನ್ಫಾರ್ಮೇಷನ್, ಸೋಷಿಯಲ್ ಫಾರ್ಮಸಿ ಬಗ್ಗೆ. ಓಕೆ, ಈ ಫಾರ್ ಎಕ್ಸಾಂಪಲ್ HIV, ಏಡ್ಸು ಜಾಗೃತಿ ಮಾಡೋದು, ಇದೆಲ್ಲ ಹೆಂಗೆ ಡಿಪೆಂಡ್ ಆಕತ್ತೆ ಅಂತ ಹೇಳಿದರೆ ಪಬ್ಲಿಕ್ ಮೇಲೆ ಡಿಪೆಂಡ್ ಆಕತಿ. ಕಂಡಕ್ಟ್ ವೇರಿಯಸ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್ ಇನ್ ಕಮ್ಯುನಿಟೀಸ್. ಅದೇ ಪ್ರಿವೆನ್ಷನ್ ಹೆಂಗೆ ಪ್ರಿವೆಂಟ್ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡ್ರಿ, ಅದೆಲ್ಲ ನೀವು ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಜನರಿಗೆ ತಿಳಿಸಬೇಕು. ದೆನ್ ಡೆವಲಪಿಂಗ್ ಹೆಲ್ತ್ ಎಜುಕೇಷನ್ ಪ್ರೋಗ್ರಾಮ್ ಆ್ಯಸ್ ಪರ್ ದ ನೀಡ್ ಆಫ್ ದ ಪಬ್ಲಿಕ್ ಇನ್ ದ ಕಮ್ಯುನಿಟಿ. ಒಂದು ಹೆಲ್ತ್ ಪ್ರೋಗ್ರಾಮ್ ಮೇಂಟೈನ್ ಮಾಡಬೇಕು. ದೆನ್ ಕೆಲಬರೇಟ್ ವಿತ್ regional and state authorities to address the local and
ರೀಜ್ನಲ್ ಹೆಲ್ತ್ ಇಶ್ಯೂಸ್. ಎಸ್, ಇನ್ವಾಲ್ವ್ಡ್ ಇನ್ ದ ರಿಸರ್ಚ್ನಲ್ಲಿ ಇದು ಸೋಷಿಯಲ್ ಫಾರ್ಮಸಿ ಹೆಲ್ಪ್ ಮಾಡ್ತೈತಿ. ದೆನ್ ಇನಿಷಿಯೇಟ್ ಎ ಕ್ಯಾಂಪೇನ್ ಫಾರ್ ದ ನಾಲೆಜ್ ಡಿಸ್ಟ್ರಿಬ್ಯೂಷನ್, ಡೆವಲಪಿಂಗ್ ಗೈಡ್ಲೈನ್ಸ್ ಆ್ಯಂಡ್ ದ ಕ್ರೈಟೀರಿಯಾ ಫಾರ್ ದ ಫಾರ್ಮುಲರೀಸ್. ದೀಸ್ ಆಲ್ ಆರ್ ದ ರೋಲ್ ಆಫ್ ಫಾರ್ಮಸಿಸ್ಟ್. ಇದೆಲ್ಲ ಫಾರ್ಮಸಿಸ್ಟಿನ ರೋಲು. ದೆನ್ ಡಿಫೈನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಆಫ್ ದ ಹೆಲ್ತ್ ಬೈ WHO. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರದ್ದು ಕಾನ್ಸೆಪ್ಟ್ ಏನು ಹೆಲ್ತ್ ಬಗ್ಗೆ ಅಂದರೆ ನೋಡಿರಿ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಫೈನ್ಸ್ ಹೆಲ್ತ್ ಆ್ಯಸ್ ಅ ಸ್ಟೇಟ್ ಆಫ್ ಅ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್-ಬೀಯಿಂಗ್, ನಾಟ್ ಮೆರಿಲಿ ದ ಅಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ. ಇವ್ರೇನು ಹೇಳ್ತಾರೆ, ಸೋಷಿಯಲ್ ಫಿಟ್ ಇರಬೇಕು, ಮೆಂಟಲಿನೂ ಫಿಟ್ ಇರಬೇಕು. ಓಕೆ, ಸೋಷಿಯಲ್ ಅಬ್ಸೆನ್ಸ್ ಆಫ್ ಡಿಸೀಸ್ ಹಾಗೆ ನಾವು ಹೇಳಕ್ಕೆ ಬರೋದಿಲ್ಲ ಏನು ಕಾಯಿಲೆನೇ ಇಲ್ಲ ಅಂತೇಳಿ, ಹಂಗಿಲ್ಲ, ಕೆಲವು ಮಾಮೂಲಿ ಕಾಯಿಲೆ ಇರ್ತಾವೆ, ಅದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಆಸ್ ಅ ಸೋಷಿಯಲ್ ಮತ್ತು ಮೆಂಟಲಿ ಫಿಟ್ ಇರಬೇಕು ಅವನು. ದ್ಯಾಟ್ ಈಸ್ ಹೆಲ್ತ್ ಅಕಾರ್ಡಿಂಗ್ ಟು WHO. ಕಾನ್ಸೆಪ್ಟ್, ಹೆಲ್ತ್ ಇನ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ, ಕಾನ್ಸೆಪ್ಟ್ ಆಫ್ ಹೆಲ್ತ್ ಈಸ್ ಎಕ್ಸ್ಪ್ಲೈನ್ಡ್ ಬೈ different professional group as follows: biomedical concept to ecological concept to psychosocial concept to then holistic concept. biomedical concept ಅಂದರೆ ಏನು? then ನೋಡ್ರಿ, traditionally health has been considered as a absence of the disease, and if someone was free from disease then the person was considered healthy. ಬಯೋಮೆಡಿಕಲ್ ಅಂದರೆ ಹೆಲ್ತ್ ಅಂದರೆ ಗೊತ್ತು, ಟೋಟಲ್ ಡಿಸೀಸ್ ಇರಬಾರ್ದು, ಆಬ್ಸೆನ್ಸ್ ಆಫ್ ದ ಡಿಸೀಸ್. ಆ್ಯಂಡ್ ಇಫ್ ಸಮ್ಮನ್ ವಾಸ್ ಫ್ರೀ ಫ್ರಮ್ ಡಿಸೀಸ್ ಅದಕ್ಕೆ ಏನಂತೀವಿ ನಾವು, ಬಯೋಮೆಡಿಕಲ್ ಕಾನ್ಸೆಪ್ಟ್. ಹಂಗಂತ ಹೇಳಿದ್ರೆ ಬರೀ ಸೀನ್ ಬಂತು, ಆಚೆ ಅಂತೆ ಒಂದು ಸೀನ್ ಕೊಟ್ರಿ, ಈಗ ಅದನ್ನು ಡಿಸೀಸ್ ಅನ್ಕೊಂಡ್ರೆ ಆಗೋದಿಲ್ಲ. ಅದ ಇಲ್ಲಿ ಹೇಳಿದ್ದು WHO ನಾಟ್ ಮೆರಿಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಅವು ಕೆಲವೊಂದು ಇರ್ತಾವೆ ಮೈನರ್, ಹೀಗೆಲ್ಲ ಸೀನು ಇವೆಲ್ಲ ಡಿಸೀಸ್ ಅಲ್ಲ. ಜಸ್ಟ್ ಏನೋ ಮೈಕ್ರೋಬ್ಸ್ ಒಳಗಡೆ ಇರ್ತವೆ, ಹೊರಗೆ ಬರ್ತಾವೆ ಅಷ್ಟೇ. ದಿಸ್ ಕಾನ್ಸೆಪ್ಟ್ ಇದಕ್ಕೆ ಏನಂತೀವಿ, ಬಯೋಮೆಡಿಕಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ದೆನ್ ಎಕಾಲಜಿಕಲ್ ಕಾನ್ಸೆಪ್ಟ್. ಎಕಾಲಜಿಸ್ಟ್ಸ್ ವ್ಯೂಡ್ ಹೆಲ್ತ್ ಆ್ಯಸ್ ಅ ಡೈನಮಿಕ್ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಹಿಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ದ ಡಿಸೀಸ್ ಆ್ಯಸ್ ಅ ಮಾಲ್ ಅಡ್ಜಸ್ಟ್ಮೆಂಟ್ ಆಫ್ ದ ಹ್ಯೂಮನ್ ಆರ್ಗ್ಯಾನಿಸಮ್ ಟು ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಜೊತೆಗೆ ಎನ್ವಿರಾನ್ಮೆಂಟು ಒಳ್ಳೆ ರೋಲ್ ಪ್ಲೇ ಮಾಡ್ತೈತಿ. ಇಲ್ಲಿ ಏನಂತ ಹೇಳಿದರೆ ನೋಡಿರಿ, ಎಕಾಲಜಿಸ್ಟ್ ವ್ಯೂ ದಟ್ ಹೆಲ್ತ್ ಆಸ್ ಎ ಡೈನಮಿಕ್ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಇಸ್ ಎನ್ವಿರಾನ್ಮೆಂಟ್. ಇಲ್ಲಿ ಒಂದು ಈಕ್ವಲ್ ಸ್ಟೇಟ್ ಇರ್ತೈತಿ ಎಲ್ಲಿ ಮ್ಯಾನ್ ಮತ್ತು ಎನ್ವಿರಾನ್ಮೆಂಟ್ ಮೇಲೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ನೀವು ಕರ್ನಾಟಕದಲ್ಲಿ ಇರ್ತೀರಿ, ಕರ್ನಾಟಕ ಬಿಟ್ಟು ಬೇರೆ ಊರಿಗೆ ಹೋಗ್ತೀರಿ, ಡ್ಯೂ ಟು ದ ಚೇಂಜ್ ಇನ್ ಎನ್ವಿರಾನ್ಮೆಂಟ್ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಇದೇ ಎಕಾಲಜಿಕಲ್ ಕಾನ್ಸೆಪ್ಟ್. ದೆನ್ ಸೈಕೋಸೋಷಿಯಲ್, ಇದು ಭಾಳ ಕಾಮನ್ನು. ಹೆಲ್ತ್ ಈಸ್ ನಾಟ್ ಓನ್ಲಿ ಅ ಬಯೋಮೆಡಿಕಲ್ ಫಿನಾಮಿನನ್ ಬಟ್ ಒನ್ ವಿಚ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಸೈಕೋಸೋಷಿಯಲ್ ಕಲ್ಚರ್, ಎಕನಾಮಿ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಫ್ ದ ಪೀಪಲ್ ಕನ್ಸರ್ನ್. ಸೈಕೋಸೋಷಿಯಲ್ ಕಾನ್ಸೆಪ್ಟು ಹೆಲ್ತ್ ಮೇಲೆ ಡಿಪೆಂಡ್ ಇರ್ತೈತಿ. ಈ ಕೆಲವೊಬ್ರು ನನಗೆ ಜ್ವರ ಬಂದಿದೆ, ಜ್ವರ ಬಂದುಬಿಡ್ತದೆ. ಕೆಲವೊಬ್ರಿಗೆ ನನಗೆ ಶೀತ ಆಗೈತನ, ಭಾಳ ದಿನ ಆಯ್ತು, 4 ದಿನ ಶೀತ ಹೋಗಿಲ್ಲ, ಶೀತ ಆಗಿರ್ತದೆ ಅವರಿಗೆ. ಇದು ಒಂದು ಕಾನ್ಸೆಪ್ಟು ಬಯೋಮೆಡಿಕಲ್ ಅಂದರೆ ಸೈಕೋಸೋಷಿಯಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ನೆಕ್ಸ್ಟ್ ನೋಡಿರಿ, 4th ಕ್ವೆಶನ್, ರೈಟ್ ದ ಫಂಕ್ಷನ್ ಆಫ್ ಅ ನ್ಯಾಷನಲ್ ಹೆಲ್ತ್ ಪಾಲಿಸಿ. ದೆನ್ ಕ್ರಿಯೇಷನ್ ಆಫ್ ದ ಗ್ರೇಟರ್ ಅವೇರ್ನೆಸ್ ಆಫ್ ಹೆಲ್ತ್ ಪ್ರೋಗ್ರಾಮ್ಸ್ ಇನ್ ದ ಕಮ್ಯುನಿಟಿ ಆ್ಯಂಡ್ ಮೀನ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಬೈ ದ ಕಮ್ಯುನಿಟಿ. ಓಕೆ, ನ್ಯಾಷನಲ್ ಹೆಲ್ತ್ ಪಾಲಿಸಿದವ್ರದ್ದು ಏನೇನು ಫಂಕ್ಷನ್ಸ್ ಅಂತ ಹೇಳಿದರೆ, ಇವ್ರೇನು ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಓಕೆ, ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಕಮ್ಯುನಿಟಿದು, ಜನರದು. ದೆನ್ ಸಪ್ಲೈ ಆಫ್ ಅ ಸೇಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಬೇಸಿಕ್ ಸ್ಯಾನಿಟೈಸೇಷನ್. ದೆನ್ ರಿಡಕ್ಷನ್ ಆಫ್ ದ ಎಕ್ಸಿಸ್ಟಿಂಗ್ ಇಂಬ್ಯಾಲೆನ್ಸ್ ಇನ್ ಹೆಲ್ತ್ ಸರ್ವೀಸಸ್ by concentrating more on the rural health infrastructure. Then provision of legislative support to health protection and promotion. Support ಮಾಡ್ರಿ, ಓಕೆ, ಹೆಲ್ತ್ ಪ್ರೊಟೆಕ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು, ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳಬೇಕು ಜನರಿಗೆ. ದೆನ್ ಗ್ರೇಟರ್ ಕೋಆರ್ಡಿನೇಷನ್ ಆಫ್ ದ ಡಿಫ್ರೆಂಟ್ ಸಿಸ್ಟಮ್ ಆಫ್ ಮೆಡಿಸಿನ್. ದೆನ್ ಇನ್ವೆಂಟಿಂಗ್ ಲೋ ಕಾಸ್ಟ್ ಹೆಲ್ತ್ ಟೆಕ್ನಾಲಜೀಸ್, ಕಡಿಮೆ ದಾರದ ಟೆಕ್ನಾಲಜೀಸು. ಓಕೆ, ಈಗ ನೋಡಿ CT ಸ್ಕ್ಯಾನ್ ಇವೆಲ್ಲ ಹೈ ಕಾಸ್ಟಿವ್, ಇದಕ್ಕೆ ನೀವು ಏನಾರು ಮಾಡಿಫೈ ಮಾಡಿ, ಓಕೆ, ಬೇರೆ ಟೆಕ್ನಿಕ್ಸ್ ಎಲ್ಲ ಹುಡುಕಿ ಕಡಿಮೆ ರೇಟಿಂದ ಮಾಡಿಕೊಡ್ಬೇಕು ಅಂಥೇಳಿ ಒಂದು ನ್ಯಾಷನಲ್ ಪಾಲಿಸಿನವರು ರೂಲ್ ಹೇಳಿದ್ದಾರೆ. ಡಿಫೈನ್ ಡಿಮೋಗ್ರಫಿ, ಎಕ್ಸ್ಪ್ಲೇನ್ ಎನಿ ಒನ್ ಡಿಮೋಗ್ರಾಫಿಕ್ ಸೈಕಲ್. ಡಿಮೋಗ್ರಫಿ ಅಂತ ಹೇಳಿದರೆ ಇಟ್ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಓಕೆ, ಹ್ಯೂಮನ್ ಪಾಪ್ಯುಲೇಷನ್ ಸ್ಟಡಿ ಮಾಡೋದೇ ಡಿಮೋಗ್ರಫಿ. ದೆನ್ ಇಟ್ ಈಸ್ ದ ಸ್ಟಡಿ ಆಫ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಪ್ರೋಗ್ರೆಸ್ಸು. ಓಕೆ, ಎಲ್ಲ ಪಾಪ್ಯುಲೇಷನ್ ಅವ್ರದ್ದು ಪ್ರೋಗ್ರೆಸ್ಸು, ದೆನ್ ದೇರ್ ವೆಲ್ಫೇರ್, death in a family, birth in a family, age and number of children and their qualifications, deformalities in the family and the sanitization. A to Z ಫ್ಯಾಮ್ಲಿದು
ಅವ್ರದ್ದು ಹೆಲ್ತ್ ಬಗ್ಗೆ, ಅವ್ರದ್ದು ಡೆತ್, ಬರ್ತ್, ಇದೆಲ್ಲ ಇನ್ಫಾರ್ಮೇಷನ್ ಇಡೋದು ಡಿಮೋಗ್ರಫಿ ಅಂತಾರೆ. ಡಿಮೋಗ್ರಫಿಯಲ್ಲಿ ನೋಡ್ರಿ ಈ ಸೈಕಲ್ಸ್ ಇದಾವೆ. ಹೈ ಸ್ಟೇಷನರಿ ಸ್ಟೇಜು, ಅರ್ಲಿ ಎಕ್ಸ್ಪಾಂಡಿಂಗ್ ಸ್ಟೇಜ್, ಲೇಟ್ ಎಕ್ಸ್ಪಾಂಡಿಂಗ್ ಸ್ಟೇಜ್, ಲೋ ಸ್ಟೇಷನರಿ ಫೇಸ್ ಆ್ಯಂಡ್ ಡಿಕ್ಲೈನಿಂಗ್ ಸ್ಟೇಜ್. ಇದು 5 ಸ್ಟೇಜಸ್ ಅದಾವೆ. ಹೈ ಸ್ಟೇಷನರಿ ಸ್ಟೇಜ್ ಅಂದರೆ ಏನು? ಇಟ್ ಈಸ್ ದ ಫಸ್ಟ್ ಸ್ಟೇಜ್ ಡ್ಯೂರಿಂಗ್ ವಿಚ್ ಪಾಪ್ಯುಲೇಷನ್ ರಿಮೇನ್ಸ್ ಸ್ಟೇಷನರಿ ಬಿಕಾಸ್ ದೇರ್ ಇಸ್ ಅ ಹೈ ಬರ್ತ್ ರೇಟ್, ಓಕೆ, ಆಸ್ ವೆಲ್ ಆಸ್ ಹೈ ಡೆತ್ ರೇಟ್ ವಿಚ್ ಕ್ಯಾನ್ಸಲ್ ಈಚ್ ಅದರ್. ಬರ್ತ್ ರೇಟು ಜಾಸ್ತಿ ಇರ್ತದೆ, ಡೆತ್ ರೇಟು ಜಾಸ್ತಿ ಇರ್ತದೆ, ಬೋತ್ ಈಕ್ವಲ್. ಇದು ಒಂದು ಎಕ್ಸ್ಪ್ಲೇನ್ ಮಾಡಿ ಸಾಕು. ನೋಡ್ರಿ 3 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸಿನ ಕ್ವಶನ್ಸ್ ಇರ್ತವೆ. ಆರಾಮಾಗಿ ನೀವು ಜಾಸ್ತಿ ಏನು ಬರೆಯೋಕೆ ಹೋಗ್ಬೇಡ್ರಿ. ಈಗ ನಾನು ನೆಕ್ಸ್ಟ್ ಬರ್ದಲ್ಲ ಅಷ್ಟೇ ಬರೀರಿ. ಆಮೇಲೆ ಇದರಲ್ಲಿ ಒಂದು ಕ್ವಶನು ಮಿಸ್ ಮಾಡಬಾರ್ದು, ಎಲ್ಲ ಓದಬೇಕು. ಡಿಫೈನ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಮೆಥಡ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಲಿವಿಂಗ್ that is adopted voluntarily upon the basis of knowledge, attitude and responsible decision by individuals and couples in order to promote the health and welfare of the family group and thus contribute effectively to the social development of the country. Family planning ಅಂತ ಹೇಳಿದರೆ ಅದೇ ಏನಪ್ಪ ಅಂತ ಹೇಳಿದರೆ ಥಿಂಕ್ ಮಾಡೋದು, ಲಿವಿಂಗ್ ಮಾಡೋದು. ಲೀವ್ ಅಂದರೆ ಥಿಂಕಿಂಗ್, ಯೋಚನೆ ಮಾಡಿ ಜೀವನ ನಡೆಸೋದು, ಓಕೆ. ಆಮೇಲೆ ಕಡೆ ಆ ಫ್ಯಾಮಿಲಿ ಪ್ಲ್ಯಾನಿಂಗು ವಾಲಂಟ್ರಿಯಲ್ಲಿ ಆಗಿ ಅಡಾಪ್ಟ್ ಮಾಡೋದು. ಏನೇನು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದರೆ ಅದೇ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡೋದು, ಕಾಂಡಮ್ಸ್ ಯೂಸ್ ಮಾಡೋದು, ಇದೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗು. ಮುಂದೆ ಗೊತ್ತಾಗತ್ತೆ. ಮೆಥಡ್ಸ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್: ಟೆಂಪರರಿ ಮೆಥಡ್ಸ್, ಪರ್ಮನೆಂಟ್ ಮೆಥಡು, ದೆನ್ 2 ಇಂಪಾರ್ಟೆಂಟ್ ಮೆಥಡ್ಸು. ಇದರಲ್ಲಿ ಮತ್ತು ಸಬ್ ಕ್ಲಾಸಿಫಿಕೇಷನ್ಸ್ ಅದಾವೆ. ಒನ್ ಈಸ್ ಟೆಂಪರರಿ ಮೆಥಡ್, ಅದರಲ್ಲಿ ನ್ಯಾಚುರಲ್ ಮೆಥಡ್ ನೋಡಿರಿ. ಸೆಕ್ಷುವಲ್ ಅಬ್ಸ್ಟೆನ್ಸ್ ಮೆಥಡ್, ಕಂಪ್ಲೀಟ್ ಸ್ಟಾಪೇಜ್ ಆಫ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್. It is effective method of birth control. Then coitus interruptus. It is also called withdrawal methods. Here penis is withdraw from the vagina just before ejaculation. ಏನು ಮಾಡ್ತೀವಿ? ಪೆನಿಸ್ ಏಕ್ದಮ್ ತಗೊಂಬಿಡ್ತೀವಿ, ಜಸ್ಟ್ ಎಂಟ್ರಿಂಗ್ ಟು ದ vagina or just from the ejaculation. Then it is of oldest method. Then spacing method. It is method B in the temporary method. ಏನಪ್ಪ? ಬ್ಯಾರಿಯರ್ ಮೆಥಡ್. ಕಾಂಡಮ್ ಈಸ್ ಯೂಸ್ಡ್ ಇನ್ ಬ್ಯಾರಿಯರ್ ಮೆಥಡ್. ಇಟ್ ಈಸ್ ಯೂಸ್ಡ್ ಬೈ ಮ್ಯಾನ್ ಆನ್ ಇರೆಕ್ಟ್ ಪೆನಿಸ್ ಬಿಫೋರ್ ಸೆಕ್ಷುವಲ್ ಇಂಟರ್ಕೋರ್ಸ್. ನಾವು ನ್ಯೂ ಕಾಂಡಮ್ ಶುಡ್ ಬಿ ಯೂಸ್ಡ್ ಫಾರ್ ದ ಎವ್ರಿ ಇಂಟರ್ಕೋರ್ಸ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ರೀಯೂಸ್ಡ್. ಒಂದ್ಸಲ ಯೂಸ್ ಮಾಡಿದ್ದು ಮತ್ತೊಂದು ಸಲ ಯೂಸ್ ಮಾಡಬಾರ್ದು. ದ್ಯಾಟ್ ಶುಡ್ ಬಿ ನಾಟ್ ರೀಯೂಸ್ಡ್. ಕೆಮಿಕಲ್ ಮೆಥಡ್ಸ್ ನೋಡ್ರಿ. ಫಾರ್ಮ್ ಟ್ಯಾಬ್ಲೆಟ್ಸ್. ದೀಸ್ ಆರ್ ದ ಟ್ಯಾಬ್ಲೆಟ್ಸ್ ವಿಚ್ ಕಂಟೇನ್ಸ್ ದ ಸ್ಪರ್ಮಿಸೈಡಲ್ ಏಜೆಂಟ್ಸ್. ಸ್ಪರ್ಮಿಗೆ ಕಿಲ್ ಮಾಡುವ ಒಂದು ಪ್ರಾಪರ್ಟಿ ಇದರಲ್ಲಿ ಇರ್ತದೆ ರೀ. ಆ್ಯಂಡ್ ಆರ್ ಇನ್ಸರ್ಟೆಡ್ ಡೀಪ್ ಇನ್ ದ ವಜೈನಾ ಆಫ್ಟರ್ ಮಾಯ್ಸ್ಟಿಂಗ್ ವಿತ್ ವಾಟರ್ ಬಿಫೋರ್ 5 or 10 minutes ಆಫ್ ದ ಸೆಕ್ಷುವಲ್ ಇಂಟರ್ಕೋರ್ಸ್. 5 to 10 ನಿಮಿಷ ಸೆಕ್ಷುವಲ್ ಇಂಟರ್ಕೋರ್ಸ್ ಮೊದಲೇ ಇದು ಇನ್ಸರ್ಟ್ ಮಾಡಬೇಕು ವಜೈನಾನಲ್ಲಿ. ದೆನ್ ಇಟ್ ವಿಲ್ ಪ್ರೊಡ್ಯೂಸ್ ಅ ಫೋಮ್ ಆ್ಯಂಡ್ ಕಿಲ್ಸ್ ದ ಸ್ಪರ್ಮ್. ದೆನ್ ಓರಲ್ ಕಾಂಟ್ರಾಸೆಪ್ಟಿವ್. ದೀಸ್ ಪಿಲ್ಸ್ ಕಂಟೇನ್ ಒಂದು ಆಸ್ಟ್ರೋಜನ್ನು ಹಾರ್ಮೋನು and the progesterone to prevent pregnancy by inhibiting ovulation from the ovaries. Then permanent sterilization, vasectomy, tubectomy, laparoscopy. Clear? Then define vaccines and their types. A vaccine is a biological preparation that improves immunity to a particular disease. A vaccine ಅಂದರೆ ಏನು? ಒಂದು ಬಯೋಲಾಜಿಕಲ್ ಪ್ರಿಪರೇಷನ್ ಅಂದರೆ ಒಂದು ಲಿವಿಂಗ್ ಪ್ರಿಪರೇಷನ್. ಲಿವಿಂಗ್ ಅಂತ ಹೇಳಿದರೆ ಒಂದು ಲೈಫಿಂದ ಮಾಡಿರ್ತಾರೆ. ದ್ಯಾಟ್ ಇಂಪ್ರೂವ್ಸ್ ಇಮ್ಯುನಿಟಿ ಟು ಪರ್ಟಿಕ್ಯುಲರ್ ಡಿಸೀಸ್. ಒಂದು ಪರ್ಟಿಕ್ಯುಲರ್ ಡಿಸೀಸ್ಗೆ ಇಂಪ್ರೂವ್ ಮಾಡ್ತೈತೆ ಇಮ್ಯುನಿಟಿ. ಫಾರ್ ಎಕ್ಸಾಂಪಲ್ ನಮಗೆ ಫ್ಲೂ ಆಗೈತೆ ಅಂತ ಹೇಳ್ಕರಿ, ಫ್ಲೂ ಆಗಿದೆ, ಕೋವಿಡ್-19 ಆಗಿದೆ ಅಂತ ಹೇಳಿದರೆ ಅದಕ್ಕೆ ನಾವು ಮೊದಲೇ ವ್ಯಾಕ್ಸಿನ್ ಕೊಟ್ಟರೆ ಅದು ಆಗೋದು ಆಗೋದಿಲ್ಲ ಅನ್ನಲ್ಲ, ಆದರೆ ಕಡಿಮೆ ನಮ್ಮ ಮೇಲೆ ಅಸರ್ ಇರ್ತದೆ ಅದರದ್ದು. ವ್ಯಾಕ್ಸಿನ್ typically contains an agent that resembles a disease-causing microorganisms and is often made from the weakened or killed forms of the microbes. ಒಂದು ನೋಡ್ರಿ, ವೀಕ್ ಅಥವಾ ಕಿಲ್ಡ್ ಫಾರ್ಮ್ ಆಫ್ ದ ಮೈಕ್ರೋಬ್ಸ್ ಇಂದ ಇದು ಒಂದು ವ್ಯಾಕ್ಸಿನು ಮಾಡಿರ್ತಾರೆ. ದೆನ್ ಟೈಪ್ಸ್ ಆಫ್ ವ್ಯಾಕ್ಸಿನ್: ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್, ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್, ಸಬ್ ಯೂನಿಟ್, ಕಾಂಜುಗೇಟ್ DNA ವ್ಯಾಕ್ಸಿನ್. ಇದು 5 ಥರದ ವ್ಯಾಕ್ಸಿನ್ಸು. ಡಿಫೈನ್ ಇಮ್ಯುನೈಸೇಷನ್ ಆ್ಯಂಡ್ ಟೈಪ್ಸ್ ಆಫ್ ಇಮ್ಯುನಿಟಿ. ಇಮ್ಯುನೈಸೇಷನ್ ಅಂದರೆ ಏನು? ಈಸ್ ದ ಆರ್ಟಿಫಿಷಿಯಲ್ ಮೀನ್ಸ್ ಬೈ ವಿಚ್ ದ ಸ್ಟೇಟ್ ಆಫ್ ಇಮ್ಯುನಿಟಿ ಈಸ್ ಇನ್ಕ್ರೀಸ್ಡ್. ಓಕೆ, ಇದು ಒಂದು ಆರ್ಟಿಫಿಷಿಯಲ್ ಮೆಥಡು. ಇಲ್ಲೇನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ತಾರೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ ದ್ಯಾಟ್ ಕನ್ಫರ್ಡ್ ದ ಹೈಯೆಸ್ಟ್ ಬೆನಿಫಿಟ್ಸ್ ಟು ಚಿಲ್ಡ್ರನ್ ಇನ್ ದ ವರ್ಲ್ಡ್. ನೋಡಿರಿ, ಚಿಲ್ಡ್ರನ್ಸಿಗೆ ಪೋಲಿಯೋ, ಇಬೋಲಾ, ಆಮೇಲೆ ಕಡೆ ಚಿಕನ್ ಫಾಕ್ಸು, ಇವೆಲ್ಲ ಕಾಮನ್ ವೈರಲ್ ಇನ್ಫೆಕ್ಷನ್ಸು.
ಇವೆಲ್ಲ ತಡೆಯಲಿಕ್ಕೆ ಏನು ಮಾಡ್ತಾರೆ, ಇಮ್ಯುನೈಸೇಷನ್ ಮಾಡಬೇಕು, ಇಮ್ಯುನಿಟಿ ಇನ್ಕ್ರೀಸ್ ಮಾಡಬೇಕು. ಇಟ್ ಹ್ಯಾಸ್ ಪ್ರಿವೆಂಟೆಡ್ ಮೆನಿ ಕಮ್ಯುನಿಕೇಬಲ್ ಡಿಸೀಸಸ್ ಸಚ್ ಆಸ್ ದಿಪ್ತೇರಿಯಾ ಆ್ಯಂಡ್ ಪೋಲಿಯೋ. ಮುಂದೆ ಮಾತಾಡೋದು ಇದ್ರ ಬಗ್ಗೆ. ಇಮ್ಯುನಿಟಿ ಅಂದರೆ ಏನಪ್ಪ, ಇಟ್ ಈಸ್ ದ ಸೆಕ್ಯೂರಿಟಿ ಅಗೇನ್ಸ್ಟ್ ಅ ಪರ್ಟಿಕ್ಯುಲರ್ ಡಿಸೀಸ್ ಆ್ಯಂಡ್ ನಾನ್ ಸಸೆಪ್ಟಿಬಿಲಿಟಿ ಟು ದ ಇನ್ವ್ಯಾಸಿವ್ ಆರ್ ದ ಪ್ಯಾಥೋಜೆನಿಕ್ ಎಫೆಕ್ಟ್ಸ್ ಆಫ್ ಫಾರಿನ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಒಂದು ಸೆಕ್ಯೂರಿಟಿ ಇದು, ಇದರ ಬಗ್ಗೆ ಹೊರಗಡೆಯಿಂದ ಬರುವ ಪಾರ್ಟಿಕಲ್ಸಿಗೆ ಪ್ರಿವೆಂಟ್ ಮಾಡ್ತದೆ ರೀ ಇದು ಇಮ್ಯುನಿಟಿ. ಹೌದಾ. ಟೈಪ್ಸ್ ಆಫ್ ಇಮ್ಯುನಿಟಿ ಕಾಮನ್, ಒಂದು ಆ್ಯಕ್ಟಿವ್ ಇದೆ, ಇನ್ನೊಂದು ಪ್ಯಾಸಿವ್ ಇದೆ. ಈಗ ಆ್ಯಕ್ಟಿವ್ ಇಮ್ಯುನಿಟಿ ಅಂದರೆ ಏನು, ಈಸ್ ಪ್ರೊಡ್ಯೂಸ್ಡ್ ಬೈ ಸ್ಟಿಮ್ಯುಲೇಟಿಂಗ್ ಇಮ್ಯುನೊಲಾಜಿಕಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಥ್ರೂ ಅಡ್ಮಿನಿಸ್ಟ್ರೇಷನ್ ಆಫ್ ಆ್ಯಂಟಿಜೆನ್ ಯೂಸುವಲಿ ಪ್ರಿಯರ್ ಟು ನ್ಯಾಚುರಲ್ ಎಕ್ಸ್ಪೋಜರ್ ಟು ಇನ್ಫೆಕ್ಷನ್. ಆ್ಯಕ್ಟಿವ್ ಇಮ್ಯುನೈಸೇಷನ್ ಏಜೆಂಟ್ಸ್ ಆರ್ ಯಾವುದು ನೋನ್ ಆ್ಯಸ್ ವ್ಯಾಕ್ಸಿನ್ಸ್. ಇಲ್ಲೇನು ಮಾಡ್ತೀವಿ, ಆ್ಯಂಟಿಜಿನ್ಸಿಗೆ ಇನ್ಸೆಟ್ ಮಾಡ್ತೀವಿ. ಓಕೆ, ಆ್ಯಂಟಿಜಿನಿಗೆ ಇನ್ಸರ್ಟ್ ಮಾಡ್ತೇವೆ. ಆ್ಯಂಟಿಜಿನ್ ಇನ್ಸರ್ಟ್ ಮಾಡಿದರೆ ನಮ್ಮಲ್ಲಿ ಒಂದು ಇಮ್ಯುನಿಟಿ ಡೆವಲಪ್ ಆಕೈತಿ. ದೆನ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳಿದರೆ ಇಟ್ ಈಸ್ ಪ್ರೊಡ್ಯೂಸ್ಡ್ ಟೆಂಪರಲಿ ಬೈ ಸಪ್ಲೈಯಿಂಗ್ ಅ ಪ್ರೀಫಾರ್ಮ್ಡ್ ಎಕ್ಸೋಜೀನಿಯಸ್ ಎನಿಮಲ್ ಆರ್ ಹ್ಯೂಮನ್ ಆ್ಯಂಟಿಬಾಡಿ ಟು ಸಪ್ರೆಸ್ ದ ಡಿಸೀಸ್. ಇಲ್ಲೇನು ಮಾಡ್ತೇವೆ ಅಂತ ಹೇಳಿದರೆ ಹೊರಗಡೆಯಿಂದ ಪ್ರೀಫಾರ್ಮ್ಡ್, ಹೊರಗಡೆ ಫಾರ್ಮ್ ಆಗಿದ್ದು ಆ್ಯಂಟಿಬಾಡೀಸ್, ಎನಿಮಲಿಂದ ತಯಾರಾಗಿದ್ದ ಆ್ಯಂಟಿಬಾಡೀಸ್ ಇನ್ಸರ್ಟ್ ಮಾಡ್ತೇವೆ, ಅದು ಡಿಸೀಸಿನ ಜೊತೆ ಹೊಡೆದಾಡ್ತೈತಿ. Then it is ready-made antibodies like antisera and immunoglobulins. Clear? Give examples of misused drugs. Nodri, cannabinoids. Okay, marijuana anta nodri, marijuana. Then stimulants, cocaine, depressant, benzodiazepines, narcotics, heroin, opium, hallucinogens, mescaline, other compounds like steroids and inhalants. These all are the misused drug in the society. Then next to 10th question, define nutrients and explain their types. Nutrients andre enu, our types. Nutrient, these are the constituents in food that must be supplied to the body in a suitable amount. These are the building blocks for the repair and growth of the cell. They are necessary to regulate chemical processes. Ella common sentences you. Types nodre macronutrients and micro. Ee macro andre enu, these are the elements in food needed for a person to grow and function. Common, they are needed in large quantities. Macro ಅಂತ ಹೇಳಿದ್ರೆ ಹೆವಿ ಬಲ್ಕ್ ಕ್ವಾಂಟಿಟೀಸ್ ಅಲ್ಲಿ ಬೇಕು ಇನ್ ಕಂಪ್ಯಾರಿಸನ್ ಟು ಅದರ್ ನ್ಯೂಟ್ರಿಯೆಂಟ್ಸ್. ಸೊ ಅದಕ್ಕೆ ಏನಂತ ಕರಿತೀವಿ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್, ದೀಸ್ ಆರ್ ದ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಈಗ ಮೈಕ್ರೋಗೆ ಬರೋಣ, ಅಪೋಸಿಟ್. ದೀಸ್ ಆರ್ ದ ಎಲಿಮೆಂಟ್ಸ್ ನೀಡೆಡ್ ಲೆಸ್ ಅಮೌಂಟ್ to regulate the body function. Vitamins and the minerals. Vitamins, they are very important for proper body functioning. Vitamins alle types note one, fat soluble, water soluble. Fat soluble yadu A, D, E, K. They can be stored in the body, while water soluble are not stored and get easily excreted. Fat soluble ನೋಡ್ರಿ ಇದು ಬಾಡಿಯಲ್ಲಿ ಸ್ಟೋರ್ ಆಗ್ಬೋದು, ಆದರೆ ಅದೇ ವಾಟರ್ ಸಾಲ್ಯುಬಲ್ ಯೂರಿನ್ ಮೂಲಕ ಪಟ್ನೆ ಹೊರಗೆ ಹೋಗ್ಬಿಡ್ತೈತಿ. ಯಾಕಂದರೆ ಸಾಲ್ಯುಬಲ್ ಇರ್ತೈತಲ್ರಿ ಇದು, ಪಟ್ನೆ ಹೊರಗೆ ಹೋಗೈತಿ. ಈಗ ಸ್ವಲ್ಪ ಹಗ್ಗ ನೋಡೋಣ. ವಿಟಾಮಿನ್ ಎ ಕೆಲವೊಂದು ಸಲ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಅಂದರೆ, ರೈಟ್ ದ ಡಿಸಾರ್ಡರ್ಸ್ ಆಫ್ ವಿಟಾಮಿನ್ ಎ. ಓಕೆ, ಆರ್ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ವಿಟಾಮಿನ್ ಎ ವಿಚ್ ಡಿಸೀಸಸ್ ಕ್ಯಾನ್ ಬಿ ಅಕ್ವೈರ್ಡ್. ಇದು ಹಿಂಗೆ ಕೇಳ್ತಾರೆ. ಸೇಮ್ ಅದೇ ಕ್ವಶನ್ಸ್ ರೀ, ಏನಿಲ್ಲ ಸ್ವಲ್ಪ ಟಿಲ್ಟ್ ಮಾಡಿ ಕೊಡ್ತಾರೆ ಅಷ್ಟೇ. ವಿಟಾಮಿನ್ ಎ ನೋಡಿರಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ರೆಟಿನೋ ಆರ್ ಬೀಟಾ ಕೆರೋಟೀನ್. ಸೋರ್ಸ್ ನೋಡ್ರಿ, ಫಿಶ್ ಲಿವರ್ ಆಯಿಲ್, ಗ್ರೀನ್ ಆ್ಯಂಡ್ ಯೆಲ್ಲೋ ಫ್ರೂಟ್ಸ್ನಲ್ಲಿ ಇದು ನಮಗೆ ವಿಟಾಮಿನ್ ಎ ಸಿಗ್ತೈತಿ. ನಿಮ್ಮ ಕ್ಯಾರೆಟಲ್ಲಿ ಸಿಗ್ತೈತಿ. ಫಂಕ್ಷನ್ಸ್, ವಿಷನ್, ಇಮ್ಯುನಿಟಿ. ಡೆಫಿಷಿಯನ್ಸಿ, ಓಕೆ, ಡೆಫಿಷಿಯನ್ಸಿ ಝೀರೋಪ್ಥಾಲ್ಮಿಯಾ, ಇದು ನಮ್ಮದು ಒಂದು ಡೆಫಿಷಿಯನ್ಸಿ. ವಿಟಾಮಿನ್ ಎ ಡೆಫಿಷಿಯನ್ಸಿ ಆದರೆ ಝೀರೋಪ್ಥಾಲ್ಮಿಯಾ ಇದು ಒಂದು ಕಾಯಿಲೆ ಬರ್ತೈತೆ ರೀ. ದೆನ್ ಮೇನ್ಲಿ ದೆರ್ ಇಸ್ ಅ ಲಾಸ್ ಆಫ್ ವಿಷನ್, ಇದು ಆಗೋ ಚಾನ್ಸಸ್ ಇರ್ತೈತಿ. ದೆನ್ ವಿಟಾಮಿನ್ ಡಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ಯಾಲ್ಸಿಫೆರಾಲ್ ಆ್ಯಂಡ್ ವಿಟಾಮಿನ್ ಡಿ3. ಸೋರ್ಸ್ ಸನ್ಲೈಟು 5 ಮಿನಿಟ್ ಪರ್ ಡೇ ಸನ್ಲೈಟಲ್ಲಿ ನಿಂತ್ಕರಿ, 5 ನಿಮಿಷ. ಫಂಕ್ಷನ್ಸ್, ಬೋನ್ ಮಿನರಲೈಸೇಷನ್. ದೆನ್ ಡೆಫಿಷಿಯನ್ಸಿ ರಿಕೆಟ್ಸು, ಆಸ್ಟಿಯೋಮೆಲಾಸಿಯಾ, ಓಕೆ, ಬೋನ್ ಡಿಸೀಸ್. ವಿಟಾಮಿನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಟೋಕೋಫಿರಾಲ್. ಸೋರ್ಸು ವೆಜಿಟೇಬಲ್ ಆಯಿಲ್, ಎಗ್ ಯಾಕ್. Next, vitamin K, source like milk, green vegetables. Functions, blood clotting, vitamin K. Deficiency, increased blood clotting time, jaldi clot ಆಗೋದಿಲ್ಲ ಬ್ಲಡ್. ದೆನ್ ವಾಟರ್ ಸಾಲ್ಯುಬಲ್ ವಿಟಾಮಿನ್ ಬಿ ಕಾಂಪ್ಲೆಕ್ಸ್. ಏನು ಬಿ ಕಾಂಪ್ಲೆಕ್ಸ್ ಮಾರ್ಕೆಟಲ್ಲಿ ಸಿಗ್ತದಲ್ಲ, ಬಾಯಿ ಹೊಡೆದಿರ್ತದೆ, ಉಣ್ಣಾಗಿರ್ತದೆ ಬಾಯಲ್ಲಿ, ಸೋರ್ಸ್ ಆಗಿರ್ತವೆ. ಓಕೆ, ದೆನ್ ಫಿಸರ್ ಇನ್ ದ ಮ್ಯೂಕಸ್, ಫಿಸರ್ ಇನ್ ದ ಮೌತ್. ಓಕೆ, ಈಗ ಏನಂತೇವೆ ಅಂದರೆ ಬಿ ಕಾಂಪ್ಲೆಕ್ಸ್ ಕೊಟ್ಟರೆ
ಆರಾಮಾಗಿ ಬಿಡ್ತಾರೆ ಪೇಷಂಟ್. ನೆಕ್ಸ್ಟ್ ಅವರ್ 11th ಕ್ವೆಶನ್ ಈಸ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್ ಆ್ಯಂಡ್ ಫೈಬರ್ಸ್ ಇನ್ ದ ಡಯಟ್. ಎಸ್, ಡಯಟ್ರಿ ಫೈಬರ್ ಇದೇನಪ್ಪ ಅಂತಂದರೆ ಈಸ್ ಎ ಟೈಪ್ ಆಫ್ ದ ಕಾರ್ಬೋಹೈಡ್ರೇಟ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಪ್ಲಾಂಟ್ಸಲ್ಲಿ ತುಂಬ ಕಾಣ್ತದೆ ರೀ ಅದು ಡಯಟ್ರಿ ಫೈಬರ್. ಡಯಟ್ರಿ ಫೈಬರ್ ಫಂಕ್ಷನ್ಸ್ ನೋಡ್ರಿ ಹೆಲ್ಪ್ಸ್ ಟು ಪ್ರಿವೆಂಟ್ ಕಾನ್ಸ್ಟಿಪೇಷನ್, ಇನ್ಕ್ರೀಸ್ ದ ಫೀಲಿಂಗ್ ಆಫ್ ಫುಲ್ನೆಸ್, ಕಂಟ್ರೋಲ್ ಎನರ್ಜಿ ಡಯಟ್ಸ್, ರೆಡ್ಯೂಸ್ಡ್ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್. ಇವೆಲ್ಲ ಏನು ಇಂಪಾರ್ಟೆನ್ಸು ಇದರದ್ದು ಡಯಟ್ರಿ ಫೈಬರ್ ಇದ್ದು. ದೆನ್ ವಾಟರ್ ಇನ್ ಡಯಟಲ್ಲಿ ವಾಟರ್ ತುಂಬ ಇದ್ದರೆ ಅದು ಕಾನ್ಸ್ಟಿಪೇಷನ್ ಕ್ಲಿಯರ್ ಮಾಡ್ತದೆ ರೀ. ಆಮೇಲೆ ಆ್ಯಕ್ಟ್ ಆಸ್ ಅ ಲ್ಯೂಬ್ರಿಕೆಂಟ್ ಫಾರ್ ಜಾಯಿಂಟ್ಸ್ ಆ್ಯಂಡ್ ಐಸ್. ಇಟ್ ಹೆಲ್ಪ್ಸ್ ಟು ಗೆಟ್ ರಿಡ್ ಆಫ್ ವೇಸ್ಟ್ ಆ್ಯಂಡ್ ಹೆಲ್ಪ್ಸ್ ಟು ರೆಗ್ಯುಲೇಟ್ ದ ಬಾಡಿ ಟೆಂಪ್ರೇಚರ್. ದೆನ್ 12th ಒನ್, ರೈಟ್ ಅ ನೋಟ್ ಆನ್ ದ ಫುಡ್ ಅಡಲ್ಟ್ರೇಷನ್. ಫುಡ್ ಅಡಲ್ಟ್ರೇಷನ್ ಬಗ್ಗೆ ಒಂದು ನೋಟ್ ಬರಿ ಅಂತ ಹೇಳಿದರು. ನೋಡಿರಿ, ಇದು ಫುಡ್ ಅಡಲ್ಟ್ರೇಷನ್ ಅಂದರೆ ಮಿಲಾವಟ್. ಈ ಮಿಲಾವಟ್ ಫುಡ್ ಅಡಲ್ಟ್ರೇಷನ್ ಈಸ್ ದ ಪ್ರೊಸೆಸ್ ಆಫ್ ಲೋವರಿಂಗ್ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ದ ಫುಡ್ ಐದರ್ ಬೈ ರಿಮೂವಿಂಗ್ ಅ ವೈಟಲ್ ಕಂಪೋನೆಂಟ್ ಆರ್ ಬೈ ಆ್ಯಡಿಂಗ್ ದ ಸಬ್ಸ್ಟೆನ್ಸ್ ಆಫ್ ಇನ್ಫೀರಿಯರ್ ಕ್ವಾಲಿಟಿ. ಒಂದೇನು ಮಾಡ್ತಾರೆ ಅಂತ ಹೇಳಿದರೆ ಫುಡ್ ಅಡಲ್ಟ್ರೇಷನ್ದಲ್ಲಿ ಒಂದು ಕಡಿಮೆ ಬೆಲೆ ಇದ್ದದ್ದು ಕಂಪೌಂಡ್ ಆ್ಯಡ್ ಮಾಡ್ತಾರೆ. ಓಕೆ, ಅಥವಾ ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆದ ಆ್ಯಡ್ ಮಾಡಿಬಿಡ್ತಾರೆ. ಸೇಮ್ ಫಿಸಿಕೋ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರ್ತದೆ, ಅದು ಆ್ಯಡ್ ಮಾಡಿಬಿಡ್ತಾರೆ. ಟಿ ವಿಯಲ್ಲಿ ನೋಡ್ತೀರಿ ನೀವು ಹಾಲು, ಓಕೆ, ಸೇಮ್ ಇರ್ತದೆ, ಹಾಲು ಇದ್ದಂಗೆ ಇರ್ತದೆ, ಅದರಲ್ಲಿ ಹಾಲಲ್ಲ. ಎಕ್ಸಾಂಪಲ್, ರೀಸನ್ಸ್ ಫಾರ್ ಫುಡ್ ಅಡಲ್ಟ್ರೇಷನ್: ಟು ಗೆಟ್ ಮೋರ್ ಪ್ರಾಫಿಟ್, ಟು ಇನ್ಕ್ರೀಸ್ ದ ವೇಟ್, ಟು ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ಟ್ರೇಡ್ ಬೈ ಶೋಯಿಂಗ್ ಲೋವರ್ ಪ್ರೈಸಸ್. ಹೌದಾ? ದೆನ್ ಸ್ಟೆಪ್ಸ್ ನೋಡಿರಿ, ಟ್ರಾನ್ಸ್ಪೋರ್ಟೇಷನು, ಸ್ಟೋರೇಜ್, ಪ್ರೊಸೆಸಿಂಗ್, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್. ದೀಸ್ ಆಲ್ ಆರ್ ದ ಸ್ಟೆಪ್ಸು ಫುಡ್ ಅಡಲ್ಟ್ರೇಷನ್ ಎಂದು. ದೆನ್ ಡಿಫೈನ್ ದ ಫಾಲೋಯಿಂಗ್. ಎಪಿಡೆಮಿಕ್ ಅಂದರೆ ಏನು, ಪ್ಯಾಂಡಮಿಕ್, ಎಂಡಮಿಕ್, ಕ್ವಾರಂಟೈನ್, ಐಸೋಲೇಷನ್. ಇದು ಭಾಳ ಸಲ ಕೇಳಿದ್ದಾರೆ, 1 ಮಾರ್ಕ್ಸಲ್ಲೂ ಕೇಳ್ಬೋದು. ಓಕೆ, 1 ಮಾರ್ಕ್ಸ್ನಲ್ಲಿ ಇದರಲ್ಲಿ ಕವರ್ ಆಗಿಬಿಡ್ತೀವಿ. ಓಕೆ, ನಿಮ್ಮದು MCQ ಏನಿದೆಯಲ್ಲ ಈ ಕ್ವಶನ್ಸ್ನಲ್ಲಿನೇ ಕವರ್ ಆಗಿಬಿಡ್ತವೆ. ಎಪಿಡೆಮಿಕ್, ಡಿಸೀಸ್ occurrence among a population that is more than what is accepted in the given time and place. ಅದಕ್ಕೆ ಯೂಶ್ವಲಿ ಸಡನ್ ಇನ್ಕ್ರೀಸ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈ ಕರ್ನಾಟಕದಲ್ಲಿ 1 ವರ್ಷಕ್ಕೆ 2,000 ಕೋವಿಡ್ ಪಾಪ್ಯುಲೇಷನ್ಸ್ ಬರಬೇಕಂತ ನಮ್ದು ಅಂದಾಜ. ಆದರೆ ಹಂಗಿರಲ್ಲ. ಕರ್ನಾಟಕದಲ್ಲಿ 10 ಲಕ್ಷ ಹೋಗಿರ್ತೈತಿ, ಮಹಾರಾಷ್ಟ್ರದಲ್ಲಿ 12 ಲಕ್ಷ ಹೋಗಿರ್ತೈತಿ, UPದಲ್ಲಿ 20 ಲಕ್ಷ ಹೋಗಿರ್ತೈತಿ. ಹಾಗೆ ನಾವು ಅದ್ರ ಬಗ್ಗೆ ಏನದು ಗುಮಾನು ಮಾಡಿರೋಂಗಿಲ್ಲ. ವಿ ಕಾಂಟ್ accepted that. ಓಕೆ, that much here the disease has been spread. ಅಕರೆನ್ಸ್ ಅಮಾಂಗ್ ಅ ಪಾಪ್ಯುಲೇಷನ್ ಮೋರ್ ದೆನ್ ವಾಟ್ ಈಸ್ ಎಕ್ಸೆಪ್ಟೆಡ್, ಅದಕ್ಕೆ ಏನಂತೀವಿ ಎಪಿಡೆಮಿಕ್ ಅಂತೀವಿ. ಈಗ ಪ್ಯಾಂಡಮಿಕ್ ಅಂದರೆ ಆ್ಯನ್ ಎಪಿಡೆಮಿಕ್ ದ್ಯಾಟ್ ಸ್ಪ್ರೆಡ್ಸ್ ಅಕ್ರಾಸ್ ರೀಜನ್ಸ್. ರೀಜನಿಗೆ ಸ್ಪ್ರೆಡ್ ಆಗೋದು ಅಲ್ಲಿ. ಈಗ ನೋಡಿ, ಕರ್ನಾಟಕದಲ್ಲಿ ಬಂತು ರೀಜನ್, ಕರ್ನಾಟಕದಲ್ಲಿ ಬಂದು ನೆಕ್ಸ್ಟ್ ಅದ್ರ ಪಕ್ಕದ ಸಿಟಿ ಬಿಟ್ಟು ಬೇರೆ ಕಡೆ ದೂರ ಎಲ್ಲ ವೆಸ್ಟ್ ಬೆಂಗಾಲ್, ಇದು ರೀಜನ್ಸಲ್ಲಿ ಡಿಸೀಸ್ ಸ್ಪ್ರೆಡ್ ಆಗೋದು, ಅದಕ್ಕೆ ಏನಂತೀವಿ ಪ್ಯಾಂಡಮಿಕ್ ಅಂತೀವಿ. ದೆನ್ ಎಂಡಮಿಕ್ ಅಂದರೆ ಅ ಡಿಸೀಸ್ ಆರ್ ದ ಕಂಡೀಷನ್ ಪ್ರೆಸೆಂಟ್ ಅಮಾಂಗ್ ಅ ಪಾಪ್ಯುಲೇಷನ್ ಅಟ್ ಆಲ್ ಟೈಮ್ಸ್. ಒಂದು ಸಲ ಬಂದರೆ ಮುಗ್ದು ಹೋಯ್ತು, ಮತ್ತೆ ಹೋದಲ್ಲ. ಕೋವಿಡ್-19 ಮೋಸ್ಟ್ಲಿ ಎಂಡಮಿಕ್ ಏನಿದು ಏನಿಲ್ಲರಿ, ಬೇರೆ ವರ್ಷ ತಗೊಂಡು ಬರಾಗುತ್ತದೆ ಅಷ್ಟೇ. ಈಗ ಯಾವ್ದಪ್ಪ ಪೋಲಿಯೋ, ಅದು ಒಂದು ಎಂಡಮಿಕ, ಎಷ್ಟು ವರ್ಷ ಆಯ್ತು ಇನ್ನೂವರೆಗೆ ಐದು ಹೋಗೋದಿಲ್ಲ ಅವೆಲ್ಲ. ದೆನ್ ಕ್ವಾರಂಟೈನ್, ಇಟ್ ಲಾಸ್ಟ್ ಫಾರ್ ದ ಡ್ಯೂರೇಷನ್ ಆಫ್ ದ ಅಪ್ಪರ್ ಲಿಮಿಟ್ ಆಫ್ ದ ಇನ್ಕ್ಯುಬೇಷನ್ ಪೀರಿಯಡ್ ಆಫ್ ದ ವೈರಸ್ ವಿಚ್ ಈಸ್ 14 days ಇನ್ ದ ಕೇಸ್. ಕ್ವಾರಂಟೈನ್ ಅಂದರೆ ಅದು 14 ದಿನ ನಿಮ್ಮ ಒಂದು ಸಪ್ರೇಟ್ ರೂಮಲ್ಲಿ, ಅಂದರೆ ನೀವು ಕ್ವಾರಂಟೈನ್ ಆಗಿರಬೇಕು 14 ದಿನ. ಅದು ಐಸೋಲೇಷನ್ ಅಂದರೆ ಇಟ್ ಲಾಸ್ಟ್ ಅಂಟಿಲ್ ದ ಇಂಡಿವಿಜುವಲ್ಸ್ ಇಫ್ ಫ್ರೀ ಆಫ್ ಸಿಮ್ಟಮ್ಸ್ ಆ್ಯಂಡ್ ಟೆಸ್ಟ್ ನೆಗೆಟಿವ್ ಫಾರ್ ದ ವೈರಸ್. ಐಸೋಲೇಷನ್ ಅಂದರೆ ಏನಂತ ಹೇಳಿದರೆ ಅವನಿಗೆ ಅದು ಐಸೋಲೇಟ್ ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಎಷ್ಟು ದಿನ ಅಂತ ಹೇಳಿದರೆ ದ್ಯಾಟ್ ಹೀ ಶುಡ್ ಬಿ ಫ್ರೀ ಫ್ರಮ್ ಆಲ್ ದ ಸಿಮ್ಟಮ್ಸ್. ಇನ್ನೊಂದು ಸಲ ಟೆಸ್ಟ್ ಮಾಡಿದರೆ ಅದಕ್ಕೇನು ದ್ಯಾಟ್ ಶುಡ್ ಟೆಸ್ಟ್ ನೆಗೆಟಿವ್. ಕೋವಿಡ್ ಬಂತು, ಪಾಸಿಟಿವ್ ಇದ್ದರಿಗೆ ಏನು ಮಾಡ್ತಾರೆ, ಐಸೋಲೇಟ್ ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಮತ್ತು 14-20 ದಿನ ಬಿಟ್ಟು ಆದಮೇಲೆ ಟೆಸ್ಟ್ ಮಾಡ್ತಾರೆ, ಬಂದು ಸಿಮ್ಟಮ್ಸ್ ಇಲ್ಲ, ವೈರಸ್ ಇಲ್ಲ ಅಂತ ಹೇಳಿದರೆ, ಟೆಸ್ಟ್ ನೆಗೆಟಿವ್ ಇದೆ ಅಂತ ಹೇಳಿದರೆ, ಐಸೋಲೇಷನ್ ಇದ್ದರೆ ತೆಗಿತಾರೆ. ದೆನ್ ರೈಟ್ ದ ಕಾಸ್ಟಿವ್ ಆರ್ಗ್ಯಾನಿಸಮ್, ಎಪಿಡೆಮಿಯಾಲಜಿ, ಕ್ಲಿನಿಕಲ್ ಪ್ರೆಸೆಂಟೇಷನ್ ಫಾರ್ ಚಿಕನ್ ಫಾಕ್ಸ್. ನೋಡಿರಿ, ಹಿಂಗೆ ಕೇಳಿದರೆ ನೀವು ನೆನಪಿಡ್ಕರಿ, ಕಾಸ್ಟಿವ್ ಏಜೆಂಟ್ ಫಿಕ್ಸು, ಕ್ಲಿನಿಕಲ್ ಪ್ರೆಸೆಂಟೇಷನ್ ಬರೀಬೇಕು. ಆಮೇಲೆ ಕಡೆ ನಿಮ್ಮದು ಚಿಕನ್ ಫಾಕ್ಸ್ ಏನು ಬರೀರಿ, ಕಾಸ್ಟಿವ್ ಏಜೆಂಟ್ ಬರೀಬೇಕು, ಸಿಮ್ಟಮ್ಸ್ ಬರೀಬೇಕು, ಆಮೇಲೆ ಕಡೆ ಕಾಸಸ್ ಬರೀರಿ. ಕ್ಲಿನಿಕಲ್ ಪ್ರೆಸೆಂಟೇಷನ್ ಈಸ್ ನಥಿಂಗ್ ಬಟ್ ಸಿಮ್ಟಮ್ಸೇ. ಕ್ಲಿನಿಕಲಿ ಏನೇನು ಕಾಣ್ತಾವಲ್ಲ ಅದ ಅನ್ನೋದಲ್ಲ ಸಿಮ್ಟಮ್ಸು. ಇವೆಷ್ಟು ನೆನಪಿಡ್ಕೋಬೇಕು. ಏನಾರು ಕೊಳ್ಳಿ ಅವ್ರು ಇಷ್ಟು ಬರೀದು ಬರ್ರಿ ನೀವು. ಕಾಸ್ಟಿವ್ ಏಜೆಂಟ್ ನೋಡಿ, ವರಿಸೆಲ್ಲ ಝೋಸ್ಟರ್ ವೈರಸ್ಸು, ಓಕೆ, ಚಿಕನ್ ಫಾಕ್ಸಿಗೆ. ಕ್ಲಿನಿಕಲ್ ಪ್ರೆಸೆಂಟೇಷನು ಮಾಡ್ರೇಟ್ ಫೀವರು, ದೆನ್ ಬ್ಯಾಕ್ ಏಕು, ಶಿವರಿಂಗು, ಲಾಸ್ ಲೈಕ್ ಡ್ಯೂ ಡ್ರಾಪ್ಸು, ಸರೌಂಡೆಡ್ ಬೈ ಅನ್ ಏರಿಯಾ ಆಫ್ ಇನ್ಫ್ಲಮೇಷನ್. ಎಪಿಡೆಮಿಯಾಲಜಿ ಯಾವ ಫ್ಯಾಕ್ಟರ್ಸ್ ನೋಡಿರಿ, ಕಾಸಸ್ಸು,
ದ ಸೋರ್ಸ್ ಆಫ್ ಇನ್ಫೆಕ್ಷನ್ ಪರ್ಸನ್ ಟು ಪರ್ಸನ್ ಆಕೈತೆ ರೀ ಇದು. ದೆನ್ ಅಕರ್ಸ್ ಮೋರ್ ಇನ್ ಚಿಲ್ಡ್ರನ್ ದೆನ್ ಇನ್ ಅಡಲ್ಟ್. ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು ಈಚಿ rash appears on the head and spread down to the trunk. The rash becomes a raised and blister form. Blisters may also form on mucous membrane such as inside the mouth, nose, throat, vagina, etc. ಇದು ಎಲ್ಲ ಕಡೆ ಏನಾಕತ್ತೆ ಅಂತ ಹೇಳಿದ್ರೆ ಬ್ಲಿಸ್ಟರ್ ಫಾರ್ಮ್ ಹಾಕೋ ಗುಳ್ಳಿ. ಓಕೆ, ಪೇನ್ಫುಲ್. ರೈಟ್ ಅ ನೋಟ್ ಆನ್ ದ ಇನ್ಫ್ಲೂಯೆನ್ಸಾ. ಮತ್ತು ಅದಕ್ಕೆ ಪ್ರಿವೆಂಟ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ ಏನಿಲ್ಲ, ವ್ಯಾಕ್ಸಿನ್ ಕೊಡ್ತಾರೆ. ಆಮೇಲೆ ಕಡೆ ವ್ಯಾಕ್ಸಿನ್ ಇರ್ತೈತೆ ರೀ, ಅದಕ್ಕೆ ವ್ಯಾಕ್ಸಿನ್ ಐತಿ. ಚಿಕನ್ ಫಾಕ್ಸಿಗೆ ವ್ಯಾಕ್ಸಿನ್ ಕೊಡ್ತಾರೆ. ವ್ಯಾಕ್ಸಿನ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಸ್ವಲ್ಪ ಟ್ಯಾಬ್ಲೆಟ್ ಅದಾವೆ, ಆ ಟ್ಯಾಬ್ಲೆಟ್ ಕೊಡ್ತಾರೆ. ಎಸಿಕ್ಲೋವಿರ್ ಅಂತ ಹೇಳಿ ಒಂದು ಆಯಿಂಟ್ಮೆಂಟ್ ಬರ್ತೈತಿ, ಆಯಿಂಟ್ಮೆಂಟ್ ಹಚ್ತಾರೆ. ಸಮ್ ಆ್ಯಂಟಿಸ್ಟೆರಾಯ್ಡ್ಸ್ ಕೊಡ್ತಾರೆ, ಕ್ಲಿಯರ್ ಆಗಿಬಿಡ್ತೈತಿ. ರೈಟ್ ಅ ನೋಟ್ ಆನ್ ಇನ್ಫ್ಲೂಯೆನ್ಸಾ. ನೋಡಿರಿ, ಇನ್ಫ್ಲೂಯೆನ್ಸಾ ಅಲ್ಲಿ ಇವೆಲ್ಲ ಬರ್ತವೆ. ಏವಿಯನ್ ಫ್ಲೂ, H1N1, COVID-19, ಸಾರ್ಸ್. ಇವೆಲ್ಲಿ ಏನಾರು ಒಂದು ಕೇಳಿದ್ರೆ ಅವರು ನೀವು ಇದೇ ಸೇಮ್ ಎಲ್ಲದಕ್ಕೂ ಒಂದೇ ಬರೀಬೇಕು. ಓಕೆ, ಇಟ್ ಈಸ್ ರೆಫರ್ಡ್ ಆ್ಯಸ್ ಅ ಫ್ಲೂ ಈಸ್ ಆನ್ ಇನ್ಫೆಕ್ಷಿಯಸ್ ವೈರಲ್ ಡಿಸೀಸ್. ಆ್ಯಂಡ್ ಇನ್ಫ್ಲೂಯೆನ್ಸಾ ಒಂದು ಫ್ಲೂ, ಇದು ಒಂದು ವೈರಲ್ ಡಿಸೀಸು. ದೆನ್ ಕಾಸ್ಟಿವ್ ಆರ್ಗ್ಯಾನಿಸಮ್, RNA ವೈರಸ್ ಆಫ್ ದ ಫ್ಯಾಮಿಲಿ ಆರ್ಥೋಮಯೊಕ್ಸೋವೈರಿಡಿಯೇ. ನೆನಪಿಡ್ಕರಿ ಇದು. ಸಿಮ್ಟಮ್ಸ್ ನೋಡಿರಿ, ಚಿಲ್ಸ್, ಫೀವರ್, ಸೋರ್ ಥ್ರೋಟ್, ಮಸಲ್ ಪೇನ್ಸ್, ಕಫಿಂಗ್, ಸಿವಿಯರ್ ಹೆಡ್ಏಕ್, ಎಕ್ಸ್ಟ್ರೀಮ್ ಫ್ಯಾಟಿಗ್. ಮೋಡ್ ಆಫ್ transmission, influenza is spread mainly from person to person but droplet infection. The portal entry of the virus is the respiratory tract. ಪ್ರಿವೆಂಟ್ ಹೆಂಗೆ ಮಾಡ್ಬೋದು? ವ್ಯಾಕ್ಸಿನೇಷನ್ ಕೊಟ್ಟು, ಮೆಡಿಕೇಷನ್ ಕೊಟ್ಟು, ಪ್ರಾಪರ್ ಹೈಜೀನ್ ಮೇಂಟೈನ್ ಮಾಡಿ. ಕಾಮನ್ ಪ್ರಿವೆನ್ಷನ್ ಬರೀರಿ, ಕಾಮನ್ ಪ್ರಿವೆನ್ಷನ್. ಸಿಮ್ಟಮ್ಸು ಸೇಮ್ ಇರ್ತವೆ, ಮೋಸ್ಟ್ ಪ್ರಾಬ್ಲಿ ಸಿಮ್ಟಮ್ಸು ಸೇಮ್ ಇರ್ತವೆ. ಏನಿಲ್ಲ, ಡಿಸೀಸ್ ಏನಂತ ನೀವು ನೆನಪಿಡ್ಕೋಬೇಕು, ಕಾಸ್ಟಿವ್ ಆರ್ಗ್ಯಾನಿಸಮು ನೆನಪಿಡ್ಕೋಬೇಕು. ಸಿಮ್ಟಮ್ಸ್ ಗೊತ್ತಿಲ್ಲ ಅಂದರೆ ನಿಮಗೆ ಏನು ಬರ್ತದೆ ಅದು ಸಿಮ್ಟಮ್ಸ್ ಬರಬೇಡ್ರಿ, ಬಿಟ್ಟು ಬರಬೇಡ್ರಿ. ಈಗ ಇದು ಬಿಟ್ಟು ಬೇರೆ ಏನಾರು ಡಿಸೀಸ್ ಕೇಳಿದರೆ ನಿಮಗೇನಾದ್ರು ಸಿಮ್ಟಮ್ಸ್ ಗೊತ್ತಾಗಿಲ್ಲ ಅಂದರೆ ಇದರಲ್ಲಿನ ಸಿಮ್ಟಮ್ಸ್ ಬರ್ರಿ, ತಲೆ ಕೆಡಿಸ್ಕೆ ಬರ್ರಿ. ಡಿಪ್ಥೇರಿಯಾ, ಇಟ್ ಈಸ್ ಆನ್ ಅಕ್ಯೂಟ್ ಇನ್ಫೆಕ್ಷಿಯಸ್ ಡಿಸೀಸ್ ದ್ಯಾಟ್ ಟಿಪಿಕಲಿ ಸ್ಟ್ರೈಕ್ಸ್ ದ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಕ್ಲೂಡಿಂಗ್ ದ ಥ್ರಾಟ್. ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಏನು ಇರ್ತದಲ್ಲ, ಹೊಸಕೋಶ, ಅದಕ್ಕೆ ಏನು ಮಾಡ್ತದೆ ಅಂತ ಹೇಳಿದರೆ ಅಲ್ಲಿ ಇನ್ಫೆಕ್ಷನ್ ಆಗಿಬಿಡ್ತೈತಿ. ಕಾಸ್ಟಿವ್ ಆರ್ಗ್ಯಾನಿಸಮ್ ಕಾರ್ನಿಬ್ಯಾಕ್ಟೀರಿಯಮ್ ಡಿಪ್ಥೇರಿಯಾ. ಸೈನ್ಸ್, ಸೋರ್ ಥ್ರೋಟು, ಹಾರ್ಸ್ನೆಸ್, ಪೇನ್ಫುಲ್ swallowing glands in your neck, nasal discharge, fever and chills, difficulty in breathing. Mode of transmission ನೋಡಿರಿ, person to person transmission occurs through oral or respiratory droplet, close physical contact. ಈಗ ಪ್ರಿವೆನ್ಷನ್ DTP ವ್ಯಾಕ್ಸಿನ್ ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ಡಿಪ್ಥೇರಿಯಾಗೆ DTP ವ್ಯಾಕ್ಸಿನ್ ಕೊಡ್ತಾರೆ. ದೆನ್ ಟ್ಯೂಬರ್ಕ್ಯುಲೋಸಿಸ್, ನೋಟ್ ಆನ್ ಟ್ಯೂಬರ್ಕ್ಯುಲೋಸಿಸ್. ಯಾಕೆ ನಿಮಗೆ ಬರೀ ನೋಟ್ ಆನ್ ಟ್ಯೂಬರ್ಕ್ಯುಲೋಸಿಸ್ ಕೊಟ್ಟರೆ ಅಂತ ಹೇಳಿದರೆ, ಕೆಲವೊಂದು ಸಲ ಏನು ಮಾಡ್ತಾರೆ, ಓನ್ಲಿ ಯು ರೈಟ್ ದ ಸಿಮ್ಟಮ್ಸ್ ಆಫ್ ದ ಟ್ಯೂಬರ್ಕ್ಯುಲೋಸಿಸ್, ಬರೀ ಸಿಮ್ಟಮ್ಸ್ ಬರೆದು ಬಂದುಬಿಡ್ತೀರಿ. ಅಲ್ಲ, ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಏನು ಬರೀಬೇಕು? ಸಿಮ್ಟಮ್ಸ್ ಬರೀಬೇಕು, ಕಾಸಸ್ ಬರೀಬೇಕು, ಮೋಡ್ ಆಫ್ ಟ್ರಾನ್ಸ್ಮಿಷನ್, ಕಾಸ್ಟಿವ್ ಆರ್ಗ್ಯಾನಿಸಮ್, ಇವೆಲ್ಲ ಬರೀಬೇಕು ರೀ. ಪ್ರಿವೆನ್ಷನ್. ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಏನು? ಇಟ್ ಈಸ್ ಅ ಪೊಟೆನ್ಷಿಯಲಿ ಫ್ಯಾಟಲ್ ಕಾಂಟೇಜಿನಿಯಸ್ ಡಿಸೀಸ್ that can affect almost any part of the body but mainly an infection of the lung. ಮೇನ್ ಏನಪ್ಪ ಅಂತ ಹೇಳಿದ್ರೆ ಟ್ಯೂಬರ್ಕ್ಯುಲೋಸಿಸ್ ಒಂದು ಬ್ಯಾಕ್ಟೀರಿಯಾ, ಇದು ಮೇನ್ಲಿ ಲಂಗಿಗೆ ಇಫೆಕ್ಟ್ ಮಾಡ್ತೈತೆ. ಕಾಸ್ಟಿವ್ ಮೈಕೋಬ್ಯಾಕ್ಟೀರಿಯಮ್ ಟ್ಯೂಬರ್ಕ್ಯುಲೋಸಿಸ್. ಎಸ್, ಎಪಿಡೆಮಿಯಾಲಜಿ ನೋಡಿರಿ, ಸಿಮ್ಟಮ್ಸು ಇಲ್ಲಿ ಏನಕ್ಕಂದ್ರೆ ಪರ್ಸಿಸ್ಟೆಂಟ್ ಕಫು, ಚೆಸ್ಟ್ ಪೇನು, ಶಾರ್ಟ್ನೆಸ್ ಆಫ್ ಬ್ರೀತು, ಕಫಿಂಗ್ ವಿತ್ ಬ್ಲಡಿ ಸ್ಪುಟಮ್, ಬ್ಲಡ್ ಬರ್ತದೆ ಸ್ಫುಟಮ್ನಲ್ಲಿ. ಆ್ಯಂಡ್ ಫೀವರ್ ವಿತ್ ಚಿಲ್ಸ್ ಆ್ಯಂಡ್ ಫ್ಯಾಟಿಗ್. ಪ್ರಿವೆಂಟಿವ್ ಮೆಜರ್ಸ್, ಮಾಸ್ಕ್ ಹಾಕಬೇಕು, BCG ವ್ಯಾಕ್ಸಿನು, ಐಸೋಲೇಷನ್ ಆಫ್ ದ ಪೇಷಂಟ್, ವೆಂಟಿಲೇಷನ್, ಕ್ವಾರಂಟೈನ್, ದೀಸ್ ಆಲ್ ಆರ್ ದ ಸಿಂಪಲ್ ಪ್ರಿವೆಂಟಿವ್ ಮೆಜರ್ಸ್. ನೆಕ್ಸ್ಟ್ ಒನ್ ಈಸ್ ರೈಟ್ ಅ ನೋಟ್ ಆನ್ ದ ಇಬೋಲಾ ವೈರಸ್. ಇಬೋಲಾ, ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಇಬೋಲಾ hemorrhagic fever caused by the Ebola virus. It is an infection which kill in a short time. Okay, mode of transmission, unsterilized needles, personal contact through blood to blood contact. Then symptoms are high temperature, severe muscle pain, nausea, loss of appetite, rashes, then hemorrhage, vomiting, low blood cell count. These all are the symptoms where in the Ebola virus. Then what, write a note on poliomyelitis. It is a viral disease which may affect the spinal cord causing muscle weakness and paralysis. Then it is a disease of the interior horn motor neurons of the spinal cord. Mainly ಈ ವೈರಸ್ಸು ಪೋಲಿಯೋಮೈಲಿಟಿಸ್ ಏನು ಮಾಡ್ತೈತಿ, ಸ್ಪೈನಲ್ ಕಾರ್ಡಿಗೆ ಅಟ್ಯಾಕ್ ಮಾಡ್ತೈತಿ. ಕಾಸ್ಟಿವ್ ಆರ್ಗ್ಯಾನಿಸಮ್ ಅನ್ನು ಬರ್ದಿಲ್ಲ ಇಲ್ಲಿ, ಜಸ್ಟ್ ಇದು ಕಾಸ್ಟಿವ್ ಆರ್ಗ್ಯಾನಿಸಮ್ ಒಂದು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು, ಪೋಲಿಯೋಮೈಲಿಟಿಸ್ ಅಂಥೇಳಿ. ಬರ್ದಿಲ್ಲ. ಓಕೆ, ಇದು ಒಂದು ಕೊಡ್ತೇನೆ ನಿಮಗೆ ನಾನಿಲ್ಲಿ, ಬರ್ಕರಿ ಅದು ಕಾಸ್ಟಿವ್ ಆರ್ಗ್ಯಾನಿಸಮ್ಸ್.
ನೆಕ್ಸ್ಟ್ ಎಪಿಡಿಮಿಯಾಲಜಿ ಕಾಸಸ್ ನೋಡ್ರಿ ಮೋರ್ ಲೈಕ್ಲಿ ಟು ಅಕರ್ ಇನ್ ದ ರೇನಿ ಸೀಸನ್ ಕಂಟ್ಯಾಮಿನೇಟೆಡ್ ವಾಟರ್ ಫುಡ್ ಫ್ಲೈಸ್ ದೆನ್ ಪೂರ್ ಸ್ಯಾನಿಟೈಸೇಷನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಫಿಕೋ ಓರಲ್ ರೂಟ್ ಡ್ರಾಪ್ಲೆಟ್ ಇನ್ಫೆಕ್ಷನ್ ಕ್ಲಿನಿಕಲ್ ಪ್ರೆಸೆಂಟೇಷನ್ ಅನಾರಾಕ್ಸಿಯಾ ನೌಸಿಯಾ ಹೆಡೇಕ್ ಬಂತು ಅಸಿಮೆಟ್ರಿಕಲ್ ಫ್ಲಾಸಿಡ್ ಪ್ಯಾರಾಲಿಸಿಸು ಓಕೆ ಎಲ್ಲಿ ಬೇಕಲ್ಲೇ ಮೈ ಬೆಂಡಾಗೋದು ಕಾಲು ಬೆಂಡಾಗೋದು ಓಕೆ ಮೆಲೇಸಿಯಾ ದೆನ್ ಸೋರ್ ಥ್ರೋಟ್ ಕಾನ್ಸ್ಟಿಪೇಷನ್ ದೀಸ್ ಆಲ್ ಆರ್ ದ ಸಿಮ್ಟಮ್ಸ್ ಕ್ಲಿನಿಕಲ್ ಪ್ರೆಸೆಂಟೇಷನ್ಸ್ ಇವೆಲ್ಲ ಪ್ರಿವೆನ್ಷನ್ ವ್ಯಾಕ್ಸಿನ್ ಕೊಡ್ತೇವೆ ಮೆಡಿಕೇಷನ್ಸ್ ಕೊಡ್ತೇವೆ ಆ್ಯಂಡ್ ರೈಟ್ ಅ ನೋಟ್ ಆನ್ ವೈರಲ್ ಹೆಪಾಟೈಟಿಸ್ ಇಟ್ ಈಸ್ ಅ ಸಿಸ್ಟಮಿಕ್ ಡಿಸೀಸ್ ವಿತ್ ಪ್ರೈಮರಿ ಇನ್ಫ್ಲಮೇಷನ್ ಆಫ್ ದ ಲಿವರ್ ಬೈ ಎನಿ ಒನ್ ಆಫ್ ದ ಹೆಟ್ರೋಜೀನಿಯಸ್ ಗ್ರೂಪ್ ಆಫ್ ದ ಹೆಪಾಟ್ರೋಪಿಕ್ ವೈರಸಸ್ ಏನೋ ಒಂದು ಅಂದರೆ ಬೇಸಿಕ್ ಇದೇನು ಮೇಲೆ ಲಿವರಿಗೆ ಎಫೆಕ್ಟ್ ಮಾಡ್ತದೆ ರೀ ಹೆಪ್ಯಾಟಿಕ್ ಸೆಲ್ಸ್ ಇನ್ಫ್ಲಮೇಷನ್ ಆಫ್ ದ ಲಿವರ್ ಬೈ ಎನಿ ಒನ್ ಆಫ್ ದ ಹೆಟ್ರೋಜೀನಿಯಸ್ ಗ್ರೂಪ್ ಆಫ್ ದ ಹೆಪಾಟೋಟ್ರಾಪಿಕ್ ವೈರಸ್ ಲಿವರಲ್ಲಿ ಇನ್ಫ್ಲೇಮ್ ಆಗಿಬಿಡ್ತೈತಿ clinical terms inflammation of the liver acute hepatic failure inflammation of the liver for at least 6 months then liver cirrhosis akati jaundice akati these all are the clinical terms causative organism picorna viridae family mode of transmission fecal oral route parental route then sexual transmission ಇದೆಲ್ಲ viral hepatitis ಗೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಕಾಸಸ್ಸು ದೆನ್ ಪ್ರಿವೆನ್ಷನ್ ಪ್ಯಾಸಿವ್ ಇಮ್ಯುನೈಸೇಷನ್ ಕೊಡಬೇಕು ಹೈಜೀನ್ ಮೇಂಟೈನ್ ಮಾಡಬೇಕು ಸ್ಯಾನಿಟೈಸೇಷನ್ ಮೇಂಟೈನ್ ಮಾಡಬೇಕು ದೆನ್ ಆಲ್ಕೋಹಾಲಿಕ್ ಇದ್ದರೆ ಆಲ್ಕೋಹಾಲ್ ವಿಡ್ರಾ ಮಾಡಬೇಕು ದೀಸ್ ಆಲ್ ಫ್ಯಾಕ್ಟರ್ಸ್ ದೀಸ್ ಆಲ್ ಪ್ರಿವೆಂಟಿವ್ ಮೆಜರ್ಸ್ ಯು ಹ್ಯಾವ್ ಟು ಫಾಲೋ ದೆನ್ ರೈಟ್ ಅ ನೋಟ್ ಆನ್ ದ ಟೈಫಾಯ್ಡ್ ನೋಡಿ ಇಟ್ ಈಸ್ ಎನ್ ಅಕ್ಯೂಟ್ ಇಲ್ನೆಸ್ associated with the fever caused by the Salmonella typhi bacteria Salmonella typhi ಹೌದು transmission fecal oral route close contact with the patients contaminated water and food flies and cockroaches symptoms slowly rising of temperature abdominal pain malaise headache constipation cough diarrhea abdominal distension then write a note on dengue chikungunya dengue it is also called the chikungunya bere dengue bere yes it is also called a breakdown of the fever it is an infection topically disease caused by the dengue virus causative organism Aedes aegypti ನಿಮಗೆ ಗೊತ್ತಿದ್ದು ಫೀಮೇಲ್ ಮೊಸ್ಕಿಟೋ ಸಿಮ್ಟಮ್ಸ್ ಸಡನ್ ಆನ್ಸೆಟ್ ಆಫ್ ಫೀವರ್ ಹೆಡೇಕ್ ವಾಮಿಟಿಂಗ್ ರ್ಯಾಶ್ ಡೈರಿಯಾ ಮಸಲ್ ಆ್ಯಂಡ್ ಜಾಯಿಂಟ್ ಪೇನ್ಸ್ ಮೌತ್ ಆ್ಯಂಡ್ ನೋಸ್ ಬ್ಲೀಡಿಂಗ್ ಕಾಸಸ್ ಡೆಂಗ್ಯೂ ಇಸ್ ಟ್ರಾನ್ಸ್ಮಿಟೆಡ್ ಬೈ ಇನ್ಫೆಕ್ಟೆಡ್ ಫೀಮೇಲ್ ಮೊಸ್ಕಿಟೋ ಡಯಾಗ್ನೋಸಿಸ್ RT-PCR ಮಾಡ್ತಾರೆ ಮ್ಯಾನೇಜ್ಮೆಂಟ್ ಡೆಂಗ್ಯೂ ಫೀವರ್ ಈಸ್ ಯೂಶುವಲಿ ಸೆಲ್ಫ್ ಲಿಮಿಟೆಡ್ ಇಲ್ನೆಸ್ supportive care with analgesics fluid replacement steroid should be given bed rest is usually sufficient aspirin ಮತ್ತು some of the NSAID okay non steroidal and anti inflammatory drugs like ibuprofen ಕೊಡ್ತಾರೆ ಪ್ಯಾರಾಸಿಟಮಾಲು ಆಮೇಲೆ ನ್ಯಾಪ್ರಾಕ್ಸಿನು ಇವೆಲ್ಲ ಸಪ್ಲೈ ಮಾಡ್ತಾರೆ ರೈಟ್ ಅ ನೋಟ್ ಆನ್ ಟಿಟಾನಿಸ್ TT ಅಂತ ಹೇಳ್ತಾರೆ ನೋಡಿ TT ಇಂಜೆಕ್ಷನ್ ಮಾಡಿಸಿಲ್ಲಪ್ಪ ದಟ್ TT is nothing but tetanus it is an illness characterized by an acute onset of hypertonia painful muscular contractions and generalized muscle spasms without other apparent medical causes ಏನು ಅದರ ಹಿಂದೆ ಏನು ಕಾಸಿಂಗ್ ಇರೋಂಗಿಲ್ಲ ಸುಮ್ಮನೆ ಮಸಲ್ ಸ್ಪಾಮ್ ಬರೋದು ಕಾಂಟ್ರಾಕ್ಷನ್ ಆಗೋದು ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ಆಗೋದು ದೀಸ್ ಈಸ್ ದ ಬಿಕಾಸ್ ಆಫ್ ದ TT ವೈರಸ್ causative organism Clostridium tetani symptoms ನೋಡ್ರಿ muscle spasms affect the larynx or chest wall stiffness of the jaw stiff ಆಗಿಬಿಡೋದು एकदम contraction of the facial muscles fever sweating clinical treatment antibiotics ಕೊಡ್ತಾರೆ for an example penicillin ಕೊಡ್ತಾರೆ then other muscle relaxants okay like aceclofenac paracetamol okay aceclofenac paracetamol then mode of transmission Clostridium tetani can live for years as spores in the animal feces and soil. Then as soon as it enters the human body through a major or the minor wound and the conditions are anaerobic, the spores germinate and release the toxins. ಈಗ ನೋಡ್ರಿ ಫಾರ್ ಅನ್ ಎಕ್ಸಾಂಪಲ್ ಜಾಸ್ತಿ ಅಲ್ಲ ಅಂತ ಹೇಳಿದ್ರೆ ಕಬ್ಬಿಣದ ಮಟೀರಿಯಲ್ ಮೇಲೆ ಬಾಳು ಕಬ್ಬಿಣ ಐರನ್ ಓಕೆ ಈಗ ಜಂಗ್ ಹಿಡಿದಿದ್ದು ಏನಾರು ನಿಮಗೆ ಬಡಿತು ಅಂತ ಹೇಳಿದರೆ ಮೊದಲು TT ಇಂಜೆಕ್ಷನ್ ಮಾಡಿಸ್ಕೊಂಬಾರಪ್ಪ ಅಂತಾರೆ ಯಾಕಂತ ಹೇಳಿದರೆ ಆ ಜಂಗ್ ಆಗಿದ್ದು ಏನಾರು ಬಡಿತು ಅಂತ ತಿಳ್ಕೊಂಡ್ರೆ ನಿಮ್ಮ ಕಾಲಿಗೆ ಕೈಗೆ ಅಥವಾ ಆ ಜಂಗ್ ಆಗಿದ ಮೇಲೆ ಇವು ಕೊಲಸ್ಟ್ರಿಡಿಯಮ್ ಟೆಟಾನಿಸ್ ಏನಾರು ಇದ್ದರೆ ನೀವು ಆರಾಮಾಗಿ ಊಂಡಿಂದ್ರೆ ಒಳಗಡೆ ಪಾಸ್ ಹಾಕೋ ಆ ಊಂಡಿಂದ್ರೆ ನಿಮ್ಮ ಬ್ಲಡ್ ಒಳಗಡೆ ಒಂದು ಸಲ ಪಾಸ್ ಆಯ್ತು ಅಲ್ಲಿಂದ ಅದು ಎಕ್ದಮ್ ಮಲ್ಟಿಪ್ಲೇಷನ್ ಸ್ಟೇಜ್ ಆಕತ್ರಿ ಮಲ್ಟಿಪ್ಲೇ ಆದಮೇಲೆ ನಿಮಗೇನಾಕಂತ ಹೇಳಿದ್ರೆ ಒಂದು 15 ದಿನ ಬಿಟ್ಟಾದಮೇಲೆ ಸಿಮ್ಟಮ್ಸ್ ಚಾಲು ಫೀವರು ಸ್ವೆಟ್ಟಿಂಗು ಇವೆಲ್ಲ ಸಿಮ್ಟಮ್ಸ್ ಬಂದು ಆಮೇಲೆ ಮಸಲ್ ಸ್ಟಿಫ್ನೆಸ್ ಆಗೋದು ಇನ್ ಮೋರ್ ಕೇಸಸ್ ಡೆತ್ ಆಲ್ಸೋ ಅಕರ್ಸ್
ರೈಟ್ ಅ ನೋಟ್ ಆನ್ ರೋಲ್ ಆಫ್ ಫಾರ್ಮಸಿಸ್ಟ್ ಇನ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ರೋಲ್ ಆಫ್ ಫಾರ್ಮಸಿಸ್ಟ್ ಏನಪ್ಪ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ನೋಡಿರಿ. ಮೇನ್ ಡಿಸಾಸ್ಟರ್ ಅಂದರೆ ಏನಂದರೆ ನ್ಯಾಚುರಲ್ ಆರ್ ದ ಮ್ಯಾನ್ ಮೇಡ್ ವಾರ್ಸ್ ಆ್ಯಸ್ ಅ ಸಿವಿಲ್ ಡಿಸಾಸ್ಟರ್ ಆ್ಯಸ್ ಅ ಪ್ಯಾಂಡಮಿಕ್ ಹ್ಯಾವ್ ಡಿವಾಸ್ಟೇಟಿಂಗ್ ಎಫೆಕ್ಟ್ಸ್ ಆನ್ ದ ಲೈಫ್ಸ್ ಆಫ್ ಮಿಲಿಯನ್ಸ್ ಆಫ್ ದ ಪೀಪಲ್ ಈಚ್ ಅದರ್. ಎಕ್ದಮ್ ಸುನಾಮಿ ಬರೋದು ಇವೆಲ್ಲ ಡಿಸಾಸ್ಟರ್ಸು. ಎಕನಾಮಿಕ್ ನಾವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದರೆ ನೋಡಿರಿ, ಎಕನಾಮಿಕ್ ಡಿಸ್ಲೊಕೇಶನ್, ಕೊಲ್ಯಾಪ್ಸ್ ಆಫ್ ದ ಪೊಲಿಟಿಕಲ್ ಸ್ಟ್ರಕ್ಚರ್, ಟೆರರಿಸಮ್, ಕ್ಲೈಮೇಟ್ ಚೇಂಜ್, ದೀಸ್ ಆಲ್ ವಿಲ್ ಟೇಕ್ಸ್ ಪ್ಲೇಸ್ ಅಲ್ಲಿ ಡಿಸಾಸ್ಟರ್ದಲ್ಲಿ. ಇಲ್ಲಿ ಪೇಷಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಕೊಲಬರೇಟ್ ಆನ್ ಮೆಡಿಕೇಷನ್ ಮ್ಯಾನೇಜ್ಮೆಂಟ್, ಎಜುಕೇಟ್ ಪಬ್ಲಿಕ್ ಅಬೌಟ್ ದ ಥೆರಪೀಸ್, ಆ್ಯಕ್ಟ್ ಟು ಪ್ರಿವೆಂಟ್ ದ ಪೇನಿಕ್ ಆ್ಯಂಡ್ ಫೀವರ್. ಟೆನ್ಷನ್ ತಗೋಣ ಕೊಡಬೇಡ್ರಿ ಅವರಿಗೆ, ಫಿಯರ್ ಆಗಬೇಡ್ದವಲ್ಲ, ಇದೆಲ್ಲ ಮ್ಯಾನೇಜ್ ಮಾಡಬೇಕು ನೀವು. ದೆನ್ ಫಾರ್ಮಸ್ಟಿಕಲ್ ಸಪ್ಲೈ, ಮೇಂಟೈನ್ ಇಫೆಕ್ಟಿವ್ ಸಿಸ್ಟಮ್ ಆಫ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಟ್ರೋಲ್, ಎನ್ಶ್ಯೂರ್ ಪ್ರಾಪರ್ ಪ್ಯಾಕೇಜಿಂಗ್, ಸ್ಟೋರೇಜ್, ಲೇಬಲಿಂಗ್, ಎಕ್ಸೆಟ್ರಾ. Then the third point is policy coordination. Develop guidelines for the diagnosis and treatment of the disease. Coordinate with the state and local boards to avoid the redundancy. ಅಂದರೆ ಗೌರ್ಮೆಂಟ್ ಗೈಡ್ಲೈನ್ಸ್ ಆಗಿ ಫಾಲೋ ಮಾಡಬೇಕು ನೀವೆಲ್ಲ. ಈ ಗೌರ್ಮೆಂಟ್ ಗೈಡ್ಲೈನ್ಸ್ ಫಾಲೋ ಮಾಡಿದರೆ ನಿಮ್ಮ ಡಿಸಾಸ್ಟರ್ ಏನಾಗಿದೆ, ಲಾಸ್ ಆಗಿದೆಯಲ್ಲ, ಆ ಲಾಸು ನಾವು ಕಡಿಮೆ ಮಾಡ್ಬೋದು. ದೆನ್ ಕೆಪಾಸಿಟಿ ಡೆವಲಪ್ಮೆಂಟ್, ಇದು ಒಂದು ನೋಡಿ ಕ್ರಿಯೇಷನ್ ಆಫ್ ಟ್ರೈನ್ಡ್ ಮೆಡಿಕಲ್ ಫಸ್ಟ್ ರೆಸ್ಪಾನ್ಸ್ ಟೀಮ್ಸ್. ಒಂದು ಮೆಡಿಕಲ್ ಟೀಮ್ ರೆಡಿ ಮಾಡಬೇಕು. ಡಿಟೆಕ್ಷನ್, ಡಿಕಂಟ್ಯಾಮಿನೇಷನ್ ಫೆಸಿಲಿಟೀಸ್ ರೆಡಿ ಮಾಡಬೇಕು. ಮೊಬೈಲ್ ಟ್ರಾನ್ಸ್ಪೋರ್ಟ್ ಇರಬೇಕು. ದೆನ್ ಎಫಿಷಿಯಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಓಕೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಫೌರನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರಬೇಕು, ಫಾಸ್ಟ್ ಕ್ವಿಕ್ ಇರಬೇಕು. ದೆನ್ ರೈಟ್ ಅ ನೋಟ್ ಆನ್ ಲೆಪ್ರೋಸಿ. ಇಟ್ ಈಸ್ ಆಲ್ಸೋ ಅ ಡಿಸೀಸ್. ಇದು ಒಂದು ಮೇಜರ್ ಡಿಸೀಸು. ಹ್ಯಾನ್ಸನ್ಸ್ ಡಿಸೀಸ್ ಅಂತ ಕರೀತಾರೆ. ಇಟ್ ಈಸ್ ಅ ಕ್ರೋನಿಕ್ ಇನ್ಫೆಕ್ಷಿಯಸ್ ಡಿಸೀಸ್ ಕಾಸ್ಡ್ ಬೈ ದ ಮೈಕೋಬ್ಯಾಕ್ಟೀರಿಯಮ್. ಇದು ಒಂದು ಬ್ಯಾಕ್ಟೀರಿಯಾ, ಲೆಪ್ರಿ. ಇಟ್ ಮೇನ್ಲಿ ಇಫೆಕ್ಟ್ಸ್ ದ ಸ್ಕಿನ್, ದ ಪೆರಿಫೆರಲ್ ನರ್ವಸ್, ಮಿಕೋಸಲ್ ಸರ್ಫೇಸ್ ಆಫ್ ದ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆ್ಯಂಡ್ ದ ಐಸ್. ಇದರಲ್ಲಿ ಇದು ಎಫೆಕ್ಟ್ ಮಾಡ್ತೈತಿ ಲೆಪ್ರಿ. ಕಾಸಸ್ ಮೈಕೋಬ್ಯಾಕ್ಟೀರಿಯಮ್ ಲೆಪ್ರಿ. ಇಥಿಯಾಲಜಿ ಮಯೋಬ್ಯಾಕ್ಟೀರಿಯಮ್ ಲೆಪ್ರಿ. ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಟ್ ಆಕತಿ. ದ ಎಕ್ಸ್ಟೆಂಟ್ ಆಫ್ ದ ಎಕ್ಸ್ಪೋಜರ್. ದೆನ್ ಜೆನೆಟಿಕ್ಸ್ ಇಂದ್ರೂ ಬರ್ಬೋದು. ದೆನ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇಂದ್ರೂ ಇದೆಲ್ಲ ಕಾಸಸ್ ಆಯಿತು. ಕ್ಲಿನಿಕಲ್ ಟರ್ಮ್ಸ್ ಏನಪ್ಪ ಅಂತಂದರೆ ಅಟ್ಯಾಕ್ ಆಫ್ ಲೆಪ್ರೆ ಬ್ಯಾಕ್ಟೀರಿಯಾ ಇನ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್ಸ್. ಭಾಳ ಸಲ ಏನಾಗ್ತದೆ ಅಂದರೆ ಇದು ಲೆಪ್ಟೆ ಬ್ಯಾಕ್ಟೀರಿಯಾ ನಿಮ್ಮ ಕೈಯಲ್ಲಿ ಅಥವಾ ಕಾಲಿಗೆ ಅಟ್ಯಾಕ್ ಮಾಡ್ತದೆ. ಶುಗರ್ ಪೇಷಂಟ್ಸ್ ಇದ್ದಾಗ ಮಾತ್ರ, ಶುಗರ್ ಪೇಷಂಟ್ಸಿಗೆ ಸ್ವಲ್ಪ ಜಾಸ್ತಿ ಇದು ಬಂದರೆ ಹೋಗೋದಿಲ್ಲ. ಐಸ್, ಲಾಸ್ ಆಫ್ ಬ್ಲಿಂಕಿಂಗ್ ರಿಫ್ಲೆಕ್ಸ್, ಸ್ಕೇರಿಂಗ್ ಆನ್ ನೋಸ್, ಮಸಲ್ ವೀಕ್ನೆಸ್, ಸಿವಿಯರ್ ಪೇನ್ ಇನ್ ಫೀಟ್ ಆ್ಯಂಡ್ ಹ್ಯಾಂಡ್ಸ್, ಸ್ಕಿನ್ ಡ್ರೈನೆಸ್ ಆ್ಯಂಡ್ ಸ್ಟಿಫ್ನೆಸ್. ಡಯಾಗ್ನೋಸ್ ಹೆಂಗೆ ಮಾಡ್ತಾರೆ? ಡಯಾಗ್ನೋಸ್ ಅಂದರೆ ಲೆಪ್ರೋಮಿನ್ ಸ್ಕಿನ್ ಟೆಸ್ಟ್ ಅಂಥೇಳಿ ಒಂದು ಸ್ಕಿನ್ ಟೆಸ್ಟ್ ಮಾಡ್ತಾರೆ. ರೈಟ್ ಅ ನೋಟ್ ಆನ್ HIV ಆರ್ ಏಡ್ಸ್. ನೋಡಿರಿ, HIV ಕೇಳಿ, ಏಡ್ಸ್ ಕೇಳಿ, ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೇಳಿ, ಏನು ಕೇಳಿದ್ರು ಇದೇ ಬರೀಬೇಕು. HIV ಏಡ್ಸ್, ಇಟ್ ಈಸ್ ಕಾಲ್ಡ್ ದ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರಮ್. ಇಟ್ ಈಸ್ ಕಾಸ್ಡ್ ಬೈ ದ ರೆಟ್ರೋವೈರಸ್ HIV. ಇಟ್ ಬ್ರೇಕ್ಸ್ ಡೌನ್ ದ ಬಾಡೀಸ್ ಇಮ್ಯೂನ್ ಸಿಸ್ಟಮ್, ಲಿವಿಂಗ್ ದ ಪೇಷಂಟ್ vulnerable to a host of the life-threatening opportunistic infections, neurological disorders. एकदम ಒಳಗೆ ಎಂಟ್ರಿ ಆಗಿ ಇದೆಲ್ಲ ನ್ಯೂರಲಾಜಿಕಲ್ ಡಿಸಾರ್ಡರ್ಸು, ಆಮೇಲೆ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಕಾಸ್ ಮಾಡ್ತಾಯಿದೆ. Epidemiology, infected in male greater than female, occurs in all ages, all areas of the country are affected. Okay, endemic. Then AIDS is now the second leading cause of death for all the men aged 25 to 45 years. Next is our mode of transmission. RNA virus, which replicates actively, divides T4 lymphocytes and unique ability to destroy T4 helper cells. ಓಕೆ, T4 ಹೆಲ್ಪರ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಏನಿರ್ತಲ್ಲ, ಆ ಹೆಲ್ಪರ್ ಸೆಲ್ಸಿಗೆ ಡೆಸ್ಟ್ರಾಯ್ ಮಾಡಿಬಿಡ್ತಾವೆ ವೈರಸ್ ಒಂದ್ಸಲಿ ಡೆವಲಪ್ ಆದರೆ. ಸೆಕ್ಷುವಲ್ ಕಾಂಟ್ಯಾಕ್ಟು, ಬ್ಲಡ್ ಎಕ್ಸ್ಪೋಜರು, ದೆನ್ ಪೆರಿನ್ಯಾಟಲ್. ದೀಸ್ ಆಲ್ ಆರ್ ದ ಪೆರಿನ್ಯಾಟಲ್ ಅಂದರೆ ತಾಯಿ ಇಂತ್ರ ಪ್ಲಸೆಂಟಾಗೆ ಹೋಗಿ ಆ ಪ್ಲಸೆಂಟ ಹೊಡೆದು ಮಗುವಿಗೆ ಹೋಗೋದು ಒಳಗಡೆ, ಅದೇ ಏನಂತಾರೆ ಪೆರಿನ್ಯಾಟಲ್ ಟ್ರಾನ್ಸ್ಮಿಷನ್. ಕ್ಲಿನಿಕಲ್ ಟರ್ಮ್ಸ್ ಆರ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್: ಲಂಗ್ ಇನ್ಫೆಕ್ಷನ್, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್, CNS ಇನ್ಫೆಕ್ಷನ್, ದೆನ್ ಕ್ಯಾಂಡಿಡಯಾಸಿಸ್ ಆಫ್ ಮೌತಲ್ಲಿ ಹುಣ್ಣಿ ಆಗೋದು, ಆರ್ ದ ಸೋರ್ಸ್ ಅಥವಾ ಸೋರ್ಸ್ ಆನ್ ದ ಪೆನಿಸ್ ಮೇಲೆ ಗುಳ್ಳಿ ಆಗೋದು, ಇನ್ಫೆಕ್ಷನ್ ಆಗೋದು ಆನ್ ದ ಪೆನಿಸ್ ಆರ್ ದ ವಜೈನ. ಪ್ರಿವೆಂಟಿಂಗ್ ಅನ್ಇನ್ಫೆಕ್ಟೆಡ್ ಪೀಪಲ್ ಬಿಕಮಿಂಗ್ ಇನ್ಫೆಕ್ಟೆಡ್. ಮೊದಲು ನಾವು ಯಾರು ಇನ್ಫೆಕ್ಟ್ ಇಲ್ಲ ನೋಡು ಅವ್ರಿಗೆ ಪ್ರಿವೆಂಟ್ ಮಾಡಬೇಕು, ಅವ್ರು ಇನ್ಫೆಕ್ಟ್ ಆಗಬಾರ್ದು. ದೆನ್ ಎನೇಬಲಿಂಗ್ ಪೀಪಲ್ ವಿತ್ ದ HIV ಟು ಸ್ಟೇ ವೆಲ್. ಅವರಿಗೆ ಏನೇನು ಇಂಪಾರ್ಟೆಂಟ್ ಸ್ಟೆಪ್ಸ್ ತಗೋಬೇಕಂತ ಹೇಳಬೇಕು. ದೆನ್ ಯೂಸ್ ಆಫ್ ಡ್ರಗ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಥೆರಪೀಸ್. ಡಯಾಗ್ನೋಸಿಸ್ HIV ಆ್ಯಂಟಿಬಾಡಿ ಟೆಸ್ಟ್, ELISA. ಇಟ್ ಈಸ್ ಒನ್ ಆಫ್ ದ ಮಾಡರ್ನ್ ಟೆಸ್ಟ್ ಟು ಡಿಟರ್ಮೈನ್ ದ HIV. 27th question ನೋಡ್ರಿ, ಡಿಫೈನ್ ಫಾರ್ಮಕೋ ಎಕನಾಮಿಕ್ಸ್. ಇಟ್ ಈಸ್ ಅ ಸೈಂಟಿಫಿಕ್ ಡಿಸಿಪ್ಲಿನ್ concerned with the cost and the value of drugs, often with the
ಗೋಲ್ ಆಫ್ ದ ಆಪ್ಟಿಮೈಸಿಂಗ್ ದ ಅಲೋಕೇಶನ್ ಹೆಲ್ತ್ ಕೇರ್ ರಿಸೋರ್ಸ್ ಅಂದರೆ ಜನರಿಗೆ ಈ ಪ್ರೈಸ್ನಲ್ಲಿ ನಾವು ಡ್ರಗ್ಗಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅವ್ರಿಗೆ ಅನುಕೂಲ ಆಯಿತು ಇಲ್ಲೋ ಅವ್ರು ತಗೊಂತಾರೋ ಇಲ್ಲೋ ಇದೆಲ್ಲ ತಲೆಯಲ್ಲಿಟ್ಟು ನಡೆಸೋದೇ ಫಾರ್ಮಕೋ ಎಕನಾಮಿಕ್ಸ್. ಇಟ್ ಕಂಪೇರ್ ದ ಕಾಸ್ಟ್ ಆಫ್ ದ ವೇರಿಯಸ್ ಡ್ರಗ್ಸ್ ವಿಚ್ ಔಟ್ಕಮ್ ಸಚ್ ಆಸ್ ಬೆನಿಫಿಟ್ಸ್ ಆಫ್ ದ ಪೇಷಂಟ್ ರಿಸೀವಿಂಗ್ ದ ಡ್ರಗ್ಸ್ ಆ್ಯಂಡ್ ಎಲ್ಲ ಕಾಸ್ಟ್. ಗಿವ್ ಸಮ್ ಎಕ್ಸಾಂಪಲ್ ಫಾರ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್, ಭಾಳ ಇಂಪಾರ್ಟೆಂಟ್ ಇದು. ಪ್ರೋಗ್ರಾಮ್ ಫಾರ್ ಕಮ್ಯುನಿಕೇಬಲ್ ಡಿಸೀಸ್, National Vector Borne Disease Control Program, Revised National Tuberculosis Control Program, National Leprosy Eradication Program, National AIDS Control Program, Universal Immunization Program. Then non-communicable disease ಯಾವ್ಯಾವ ಪ್ರೋಗ್ರಾಮ್, ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಪ್ರೋಗ್ರಾಮ್, ನ್ಯಾಷನಲ್ ಡಯಾಬಿಟೀಸ್ ಕಂಟ್ರೋಲ್ ಪ್ರೋಗ್ರಾಮ್, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಡೆಫ್ನೆಸ್. ಎಸ್ ಇದು ನೋಡ್ರಿ 28 ಕ್ವಶನು. ಕೆಲವೊಂದು ಕ್ವಶನ್ಸು ಯಾವ ಅಂತ ಹೇಳಿದರೆ ಏರ್ ಪೊಲ್ಯೂಷನು, ವಾಟರ್ ಪೊಲ್ಯೂಷನು ಇಲ್ಲ ಬೇಸಿಕ್ ಕ್ವಶನ್ಸು. ಇವೆಲ್ಲ ನೀವೆಲ್ಲ ಅಸೆ ಬರೆದಿರ್ತೀರಲ್ಲ, ರೈಟ್ ಎಸೆ ಆನ್ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಇದೆಲ್ಲ ನೀವು 5th ಸ್ಟ್ಯಾಂಡರ್ಡಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ಬರೆದಿರ್ತೀರಿ. ಇವೆಲ್ಲ ಏನು ನಾರ್ಮಲ್ ಕ್ವಶನ್ಸು, ಆರಾಮಾಗಿ ಬರಿಬೋದು. ಇವು 28 ಕ್ವಶನ್ ಮಾತ್ರ ಇಂಪಾರ್ಟೆಂಟು. ಇದನ್ನು ಪ್ರಾಕ್ಟೀಸ್ ಮಾಡಿರಿ, ನೀವು ಪಾಸ್ ಹಾಕ್ಯಾರಿ. ನೋಟ್ಸ್ ಬೇಕಾದರೆ ನೋಟ್ಸು ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಇದೆ, ವಾಟ್ಸಪ್ ನಂಬರ್, ಅದರಲ್ಲಿ ಹಾಯ್ ಅನ್ನು ಕಳಿಸಿ. ಓನ್ಲಿ ಇಟ್ ಕಾಸ್ಟ್ 100 ರೂಪೀಸು. ಓಕೆ, ವೆರಿ ಇಂಪಾರ್ಟೆಂಟ್ ನೋಟ್ಸ್ ಫಾರ್ ಯುವರ್ ಸೋಷಿಯಲ್ ಫಾರ್ಮಸಿ. ಥ್ಯಾಂಕ್ ಯು.